ನಮಸ್ತೆ ಸ್ನೇಹಿತರೆ, ಎಲ್ಲರಿಗೆ ಸ್ವಾಗತ. ಈ ತರಗತಿ ಪ್ರಥಮ ಭಾಷಾ ಕನ್ನಡ ಪಠ್ಯಪುಸ್ತಕ ಪರಿಷ್ಕೃತ 2024 ಭಾಗ 1. ಈ ತರಗತಿ GPSTR, SDA, FDA, FAO, PDO ತುಂಬ ಉಪಯುಕ್ತ ತರಗತಿ ಅಂತಲೇ ಹೇಳ್ಬೋದು. ಮುಖ್ಯವಾಗಿ GPSTR ತುಂಬ ಉಪಯುಕ್ತ, ಯಾಕೆಂದರೆ ನುಡಿಗಟ್ಟುಗಳು, ಗಾದೆ ಮಾತುಗಳು ಈ ರೀತಿಯ ಒಂದು ವಿಷಯವನ್ನು ನಾವು ನೋಡ್ತಾ ಹೋಗೋಣ. 10ನೇ ತರಗತಿಯ ಕನ್ನಡ ಪಠ್ಯಪುಸ್ತಕವಾಗಿದೆ ಇದು. ಗದ್ಯ ಭಾಗ ನಮ್ಮ ಭಾಷೆ ಎಂ ಮರಿಯಪ್ಪ ಭಟ್ಟ ಅವರ ರಚನೆಯಾಗಿದೆ. ನಮ್ಮ ಭಾಷೆ ಸ್ವಲ್ಪ ಸಂಕ್ಷಿಪ್ತ ಪರಿಚಯವನ್ನು ನೋಡೋಣ ಸ್ನೇಹಿತರೆ. ಪ್ರವೇಶ: ಭಾಷೆಯ ಸಂವಹನ ಮಾಧ್ಯಮ. ಅದು ಮಾತು ಮತ್ತು ಬರಹ ರೂಪದಲ್ಲಿ ಅಭಿವ್ಯಕ್ತಗೊಳ್ಳುತ್ತದೆ. ಅದನ್ನು ಶ್ರವಣ, ಚಾಕ್ಷುಷ ಎಂದು ಪರಿಗಣಿಸಿದೆ. ಮಾತಿನ ಸಾಂಕೇತಿಕ ರೂಪವೇ ಬರೆಹ. ಭಾಷೆಗೆ ರೂಪ, ಆಕಾರ, ಭೌತಿಕ ಅಥವಾ ರಾಚನಿಕ ಗುಣಗಳೇನೂ ಇಲ್ಲ. ಅದು ಪ್ರಾದೇಶಿಕವಾಗಿ ಸನ್ನಿವೇಶವನ್ನು ಅರ್ಥೈಸುವ ಹೊಂದಾಣಿಕೆ ಕೆಲಸವನ್ನು ಪ್ರಾತಿನಿಧಿಕವಾಗಿ ನಿರ್ವಹಿಸುತ್ತದೆ. ಮಾನವನಿಗಿರುವ ಚಿಂತಿಸುವ, ಪರಿಭಾವಿಸುವ, ಸದಾ ಚೈತನ್ಯದಾಯಕವಾಗಿ ಪ್ರತಿಕ್ರಿಯಿಸುವ ಭೌತಿಕ ಶಕ್ತಿಯೇ ಇದಕ್ಕೆ ಹಿನ್ನೆಲೆ. ಅದರ ಸಾಧ್ಯತೆಯ ಪರಿಣಾಮವೇ ಸಂವಹನ. ಭಾಷೆಯ ಸುಸಂಘಟಿತ ರೂಪದ ಧ್ವನಿ ಶರೀರದಿಂದ ಅರ್ಥಸ್ಫುರಿಸುತ್ತದೆ. ಭಾಷೆ ಬಲ್ಲವರಿಗೆ ಭಾವನೆ ಪರಸ್ಪರ ಸಂಲಗ್ನಗೊಳ್ಳುವುದು. ಭಾವನೆಗಳೆಲ್ಲವನ್ನು ಭಾಷೆಯ ತೆಕ್ಕೆಗೆ ತರಲು ಸಾಧ್ಯವಿಲ್ಲವಾದರೂ ಮೂಲ ಆಶಯಕ್ಕೆ ಧಕ್ಕೆ ಬಾರದಂತೆ ಬಳಸಿದಾಗ ಮಾತ್ರ ಉದ್ದೇಶ ಸಾಧಿತವಾಗುತ್ತದೆ. ಭಾಷಾ ಪ್ರಯೋಗದಲ್ಲಿ ಅದರ ಆಂತರಿಕ ಸಂಬಂಧವನ್ನು ಅರಿಯುವುದು ಅಗತ್ಯ. ವಿವಿಧ ಭಾಷೆಗಳು ಹಲವು ಸಾಮಾನ್ಯ ಗುಣಾಂಶಗಳನ್ನು ಹೊಂದಿದ್ದರೂ ಎಲ್ಲವೂ ಒಂದೇ ಮೂಲದಿಂದ ರೂಪುಗೊಂಡಂಥವುಗಳಲ್ಲ. ಇದರಿಂದಲೇ ಪ್ರತಿಯೊಂದು ಭಾಷೆಯು ತನ್ನ ಮೂಲ ಸ್ವರೂಪದ ಜಾಯಮಾನವನ್ನು ಸಮರ್ಥಿಸುತ್ತಲೇ ವಿಕಾಸಗೊಳ್ಳುತ್ತದೆ, ಸಮೃದ್ಧವಾಗುತ್ತದೆ. ಅದು ಸಾಹಿತ್ಯ ರಚನೆಗೂ ಇಂಬು ನೀಡುತ್ತದೆ. ಕನ್ನಡ ಭಾಷೆ ಮತ್ತು ಸಾಹಿತ್ಯಕ್ಕೆ ಸುಮಾರು 2000 ವರ್ಷಗಳ ಸುದೀರ್ಘ ಇತಿಹಾಸವಿದೆ. ಅದು ಇತರ ಭಾಷೆ, ಸಾಹಿತ್ಯ, ಸಂಸ್ಕೃತಿಯಿಂದ ಪ್ರಭಾವಿತವಾದರೂ ದೇಶಿಯನ್ನು ಬಿಟ್ಟಿಲ್ಲ. ಸ್ವತಂತ್ರವಾಗಿ ಬೆಳೆದು ಬಂದಿದೆ. ಅದರ ಸಾಂಸ್ಕೃತಿಕ ಮಹತ್ವವನ್ನು ಅರಿಯುವುದು ಇಲ್ಲಿನ ಉದ್ದೇಶ. ಅಂದರೆ ಇದು ಆಶಯ ಮತ್ತು ಪ್ರವೇಶವನ್ನು ನಾವು ಯಾಕೆ ನೋಡುವುದಂದರೆ, ಪರೀಕ್ಷೆಯಲ್ಲಿ ಪ್ರಬಂಧ ಬರೆಯೋದಕ್ಕೆ ತುಂಬ ಉಪಯುಕ್ತವಾಗುತ್ತೆ ಅಂತ ನಾನು ಇದನ್ನ ಹೇಳ್ತಾ ಇದ್ದೀನಿ. ನಮ್ಮ ಭಾಷೆಯ ಕೃತಿಕಾರರ ಪರಿಚಯ ನೋಡೋಣ ಸ್ನೇಹಿತರೆ. ಎಂ ಮರಿಯಪ್ಪ ಭಟ್ಟ 1906, ದಕ್ಷಿಣ ಕನ್ನಡ ಜಿಲ್ಲೆ ಪುತ್ತೂರು ತಾಲೂಕಿನ ಕಬಕ್ ಗ್ರಾಮದವರು. ಬಹುಭಾಷಾ ವಿದ್ವಾಂಸರಾದ ಅವರು ದ್ರಾವಿಡ ಭಾಷೆಗಳನ್ನು ತುಲನಾತ್ಮಕ ಅಧ್ಯಯನ ಮಾಡುವುದರೊಂದಿಗೆ ನಿಘಂಟು ರಚನೆಯಲ್ಲಿ ಅನುಪಮ ಸೇವೆಗೈದರು. ಮದ್ರಾಸು ವಿಶ್ವವಿದ್ಯಾಲಯದಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿ ದುಡಿದರು. ತುಳು ಇಂಗ್ಲಿಷ್ ನಿಘಂಟು, ಅಭಿನವ ಮಂಗರಾಜ ನಿಘಂಟು, ಜಾತಕ ತಿಲಕಂ, ಛಂದಸ್ಸಾರ ಮೊದಲಾದ ಕೃತಿಗಳ ಕರ್ತೃವಾಗಿ ಪ್ರಸಿದ್ಧರಾದರು. ಯಾವ್ಯಾವ ಅಂದರೆ ತುಳು ಇಂಗ್ಲಿಷ್ ನಿಘಂಟು, ಅಭಿನವ ಮಂಗರಾಜ ನಿಘಂಟು, ಜಾತಕ ತಿಲಕಂ, ಛಂದಸ್ಸಾರ. ಕರ್ನಾಟಕ ಸರ್ಕಾರದ ಪುರಸ್ಕಾರ, ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೂಡ ಇವರಿಗೆ ಲಭಿಸಿವೆ. ಪ್ರಸ್ತುತ ಗದ್ಯ ಭಾಗವನ್ನು ಎಂ ಮರಿಯಪ್ಪ ಭಟ್ ಅವರು ಕನ್ನಡ ಸಂಸ್ಕೃತಿ ಪ್ರಬಂಧ ಸಂಕಲನ. ಎಂ ಮರಿಯಪ್ಪ ಭಟ್ ಅವರ ಕನ್ನಡ ಸಂಸ್ಕೃತಿ ಇದು ಪ್ರಬಂಧ ಸಂಕಲನವಾಗಿದೆ. ಈ ಕೃತಿಯಿಂದ ಆಯ್ದುಕೊಳ್ಳಲಾಗಿದೆ. ಈ ಒಂದು ಪಾಠದ ಆಶಯ ಏನಾಗಿತ್ತು ಅಂದರೆ, ಕನ್ನಡ ಭಾಷೆ, ಸಾಹಿತ್ಯ, ಸ್ವರೂಪ, ಇತಿಹಾಸವನ್ನು ವಿಶ್ಲೇಷಿಸುವ ಸಂಕ್ಷಿಪ್ತ ಕನ್ನಡ ಸಾಹಿತ್ಯ ಚರಿತ್ರೆ ಕನ್ನಡದ ಮಹತ್ವವನ್ನು ಎತ್ತಿ ಹಿಡಿದಿದೆ. ಕನ್ನಡ ಭಾಷಾ ಬೆಳವಣಿಗೆ, ಶಬ್ದ ಭಂಡಾರವನ್ನು ಪರಿಚಯಿಸುವ ಕಾಳಜಿ ಪ್ರಧಾನವಾಗಿದೆ. ಮಾತೃಭಾಷೆಯ ಆಂತರ್ಯದಲ್ಲಿರುವ ಆತ್ಮೀಯತೆ, ಸೊಗಸು, ಅದರ ಬಳಕೆ ವಿಧಾನ ಅತ್ಯಂತ ಮನೋಜ್ಞವಾಗಿ ಅಭಿವ್ಯಕ್ತಗೊಂಡಿದೆ. ಪದಗಳ ಅರ್ಥ: ಅಮೂಲ್ಯ ಅಂದರೆ ಬೆಲೆ ಕಟ್ಟಲಾಗದ, ಶ್ರೇಷ್ಠ. ನಿರೀಕ್ಷಕ ಸೂಕ್ಷ್ಮವಾಗಿ ಅವಲೋಕಿಸುವವನು. ನಿರೀಕ್ಷಣೆ ಸೂಕ್ಷ್ಮವಾದ ಅವಲೋಕನ. ನಿರೀಕ್ಷಕ ಅಂದರೆ ಸೂಕ್ಷ್ಮವಾಗಿ ಅವಲೋಕಿಸುವವನು. ನಿರೀಕ್ಷಣೆ ಅಂದರೆ ಸೂಕ್ಷ್ಮವಾದ ಅವಲೋಕನ. ಮೇಧಾಶಕ್ತಿ ಬುದ್ಧಿಸಾಮರ್ಥ್ಯ. ಮೇಧಾಶಕ್ತಿ ಅಂದರೆ ಬುದ್ಧಿಸಾಮರ್ಥ್ಯ. ಜಂತು ಅಂದರೆ ಜೀವಿ. ಗತಕಾಲ ಅಂದರೆ ಪ್ರಾಚೀನ ಕಾಲ. ಪೀಯೂಷ್ ಅಂದರೆ ಅಮೃತ. ತ್ಯಜಿಸು ಅಂದರೆ ಬಿಡು, ತೊರೆ. ಪರಿಷ್ಕರಿಸು ತಿದ್ದು ಮತ್ತು ಸರಿಪಡಿಸು. ಘೃತ ಅಂದರೆ ತುಪ್ಪ. ತೈಲ ಅಂದರೆ ಎಣ್ಣೆ. ಸ್ವಾದ ಅಂದರೆ ರುಚಿ. ಆಸ್ವಾದು ಅಂದರೆ ರುಚಿಯಿಲ್ಲದ. ಅಭಿಮತ ಅಂದರೆ ಅಭಿಪ್ರಾಯ. ಪುಂಗವ ಅಂದರೆ ಶ್ರೇಷ್ಠ. ಪುಂಗವ ಅಂದರೆ ಶ್ರೇಷ್ಠ. ಅಮೂಲ್ಯ ಅಂದರೆ ಶ್ರೇಷ್ಠ. ಆಮೇಲೆ ಉದ್ಘೋಷಿಸು ಅಂದರೆ ಸಾರಿ ಹೇಳು, ಗಟ್ಟಿಯಾಗಿ ಹೇಳು. ಎರವಲು ಅಂದರೆ ಕಡ. ಕಂಗಾಲು ಅಂದರೆ ಕಂಗೆಡು, ದಿಕ್ಕು ತೋಚದಿರುವುದು. ರಾಜಕಾರಣ ಅಂದರೆ ಬ್ರಿಟಿಷರ ಆಳ್ವಿಕೆಯ ಕಾಲದಲ್ಲಿ ರಾಜ್ಯದ ಆಡಳಿತವನ್ನು ನೋಡಿಕೊಳ್ಳುತ್ತಿದ್ದ ಅಧಿಕಾರ ವರ್ಗದವರು. ವೈಸ್ರಾಯಿ, ಕಲೆಕ್ಟರ್ ಮುಂತಾದ ಪ್ರಾಂತಾಧಿಕಾರಿಗಳು. ಕಣ್ಣೆಂಜಲು ಕಣ್ಣಿನಿಂದ ಬರುವ ಕಶ್ಮಲ, ಪಿಸುರು, ಹಿಕ್ಕು, ಕೆಟ್ಟ ಕಣ್ಣಿನ ನೋಟದಿಂದ ಆಗುವ ಕೆಡುಕು.
ಭಾಷೆಯ ಸೊಬಗು ಅಂದರೆ ಯಾವ್ಯಾವ ಪದಗಳ ಅರ್ಥ ಹೇಗೆ ಅನ್ನೋದನ್ನು ನಾವಿಲ್ಲಿ ಸಂಕ್ಷಿಪ್ತವಾಗಿ ನೋಡೋಣ. ಆಶ್ಚರ್ಯ ಮತ್ತು ವಿಸ್ಮಯ ಇವೆರಡೂ ಮೇಲ್ನೋಟಕ್ಕೆ ಒಂದೇ ರೀತಿಯ ಅರ್ಥವನ್ನು ಕೊಡುತ್ತವೆ ಎನಿಸಿದರೂ ಅದರಲ್ಲಿ ಅರ್ಥ ವ್ಯತ್ಯಾಸವಿದೆ. ಆಶ್ಚರ್ಯ ಎಂಬುದು ಅನಿರೀಕ್ಷಿತವಾದದ್ದು, ಘಟಿಸಿದಾಗ ಮೂಡುವ ಭಾವ. ಉದಾಹರಣೆಗೆ, ಮನೆಗೆ ಬಂದ ಅಳಿಯನನ್ನು ಕಂಡು ಅವರು ಆಶ್ಚರ್ಯಗೊಂಡರು. ಅರ್ಥಾತ್ ಅವರು ಅಳಿಯನ ನಿರೀಕ್ಷೆಯಲ್ಲಿರಲಿಲ್ಲ. ಅಳಿಯನು ದಿಢೀರನೆ ಮನೆಗೆ ಬಂದು ಬಿಟ್ಟನು. ಆಗ ಅವನ ಆಗಮನವನ್ನು ಕಂಡು ಅದನ್ನು ನಿರೀಕ್ಷಿಸದಿದ್ದವರು ಆಶ್ಚರ್ಯಪಟ್ಟರು. ವಿಸ್ಮಯ ಅಂದರೆ ಅದ್ಭುತವಾದ ಸಂಗತಿಯೊಂದು ಘಟಿಸಿದಾಗ ಮನಸ್ಸಿನಲ್ಲಿ ಉಂಟಾಗುವ ಭಾವ. ಅದ್ಭುತವಾದ ಸಂಗತಿಯೊಂದು ಘಟಿಸಿದಾಗ ಮನಸ್ಸಿನಲ್ಲಿ ಉಂಟಾಗುವ ಭಾವ. ಉದಾಹರಣೆಗೆ, ಮ್ಯಾಜಿಕ್ ಶೋಧದಲ್ಲಿ ಆ ವ್ಯಕ್ತಿಯು ಯಾವ ಆಧಾರವೂ ಇಲ್ಲದೆ ಗಾಳಿಯಲ್ಲಿ ತೇಲಾಡುವುದನ್ನು ನೋಡಿ ನಾವು ಮೂಕ ವಿಸ್ಮಿತನಾದೆನು. ವಿಸ್ಮಯ ಎಂಬುದು ಅತ್ಯಾಶ್ಚರ್ಯವನ್ನು ಕೊಡುವಂಥ ಭಾವವಾಗಿದೆ. ಕೆಲವರು ಅತ್ಯಂತ ಆಶ್ಚರ್ಯ ಎಂಬುದನ್ನು ಹೇಳಲು ಸಖೇದಾಶ್ಚರ್ಯ ಎಂಬ ಶಬ್ದವನ್ನು ಬಳಸುತ್ತಾರೆ. ಆದರೆ ಇದು ತಪ್ಪು. ಸಖೇದಾಶ್ಚರ್ಯ ಎಂದರೆ ಖೇದವು ಆಶ್ಚರ್ಯವು ಎಂದು ಅರ್ಥ. ಖೇದ ಎಂದರೆ ತೀವ್ರವಾದ ದುಃಖ ಎಂದು ಅರ್ಥ. ಆಶ್ಚರ್ಯ ಮತ್ತು ದುಃಖ ಎರಡೂ ಒಟ್ಟಿಗೆ ಆದಾಗ ಮಾತ್ರ ಈ ಶಬ್ದವನ್ನು ಬಳಸಬಹುದು. ಉದಾಹರಣೆಗೆ, ಅಷ್ಟು ಚಿಕ್ಕ ವಯಸ್ಸಿನಲ್ಲೇ ಆಕೆ ತೀರಿಕೊಂಡಳೆಂದು ತಿಳಿದು ನನಗೆ ಅಖೇದಾಶ್ಚರ್ಯವಾಯಿತು. ಇಂಥ ಶಬ್ದಗಳನ್ನು ನಾವು ನೋಡ್ತಾನೆ ಇರ್ತೀವಿ. ಪಾಠ 2 ವ್ಯಾಘ್ರಗೀತೆ. ಎನ್ ಮೂರ್ತಿರಾವ್. ಪಾಠದ ಪ್ರವೇಶವನ್ನು ನೋಡೋಣ. ಆಧುನಿಕ ಶಿಕ್ಷಣ ಕ್ಷೇತ್ರ ವಿಸ್ತಾರಗೊಂಡಂತೆಲ್ಲ ಸಾಹಿತ್ಯ ಕ್ಷೇತ್ರವು ಹೊಸ ಹೊಸ ಆಯಾಮಗಳನ್ನು ಹೊಂದುತ್ತಾ ಬಂದಿದೆ. ಕಾವ್ಯ, ನಾಟಕ ಎಂಬ ಬೆರಳೆಣಿಕೆಯಷ್ಟು ಪ್ರಕಾರಗಳನ್ನು ಹೊಂದಿದ್ದ ಕನ್ನಡ ಸಾಹಿತ್ಯವು ಆಧುನಿಕ ಶಿಕ್ಷಣದಿಂದ, ಅದರಲ್ಲೂ ಇಂಗ್ಲಿಷ್ ಸಾಹಿತ್ಯ ಸಾಮೀಪ್ಯದಿಂದ ಭಾವಗೀತೆ, ಜೀವನ ಚರಿತ್ರೆ, ಪ್ರಬಂಧಗಳು, ಸಂಶೋಧನಾತ್ಮಕ ಲೇಖನಗಳೇ ಮೊದಲಾದ ಅನೇಕ ಪ್ರಕಾರಗಳನ್ನು ಕಂಡಿತು. ಪ್ರಬಂಧ ಪ್ರಕಾರವೊಂದರಲ್ಲೇ ಲಲಿತ ಪ್ರಬಂಧ, ಹರಟೆಯ ರೂಪದ ಪ್ರಬಂಧ, ಸಂಶೋಧನಾತ್ಮಕ ಪ್ರಬಂಧ, ವೈಚಾರಿಕ ಪ್ರಬಂಧ, ವೈಜ್ಞಾನಿಕ ಪ್ರಬಂಧ, ಪ್ರವಾಸ ಪ್ರಬಂಧ ಮೊದಲಾದ ಒಳ ಪ್ರಭೇದಗಳನ್ನು ನೋಡಬಹುದು. ಲಲಿತ ಪ್ರಬಂಧವೊಂದನ್ನು ಎಷ್ಟು ಸುಂದರವಾಗಿಸಬಹುದೆಂಬುದನ್ನು ಎನ್ ಮೂರ್ತಿರಾಯರು ಇಲ್ಲಿ ತೋರಿಸಿದ್ದಾರೆ. ಹಿಂಸ್ರ ಪಶುಗಳು ಸಹ ಬದುಕುವುದಕ್ಕೆ ಒಂದು ಆಶ್ಚರ್ಯವನ್ನು ಪಾಲಿಸುವಾಗ ಪುಣ್ಯಭೂಮಿ ಭಾರತದಲ್ಲಿರುವ ಮನುಷ್ಯರು ಹಿರಿಯರ ಆದರ್ಶಗಳನ್ನು ಪಾಲಿಸಿದರಾಗದೆ ಎಂಬುದನ್ನು ವಿಡಂಬಿಸಿರುವುದು ಇಲ್ಲಿನ ವಿಶೇಷ. ಎನ್ ಮೂರ್ತಿರಾವ್ ಕ್ರಿಸ್ತಶಕ 1900. ಇವರು ಮಂಡ್ಯ ಜಿಲ್ಲೆಯ ಅಕ್ಕಿ ಹೆಬ್ಬಾಳಿನವರು. ಇವರ ಪೂರ್ಣ ಹೆಸರು ಅಕ್ಕಿ ಹೆಬ್ಬಾಳು ನರಸಿಂಹ ಮೂರ್ತಿರಾವ್. ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಇಂಗ್ಲಿಷ್ ಪ್ರಾಧ್ಯಾಪಕರಾಗಿ, ಆಕಾಶವಾಣಿಯ ಸಹಾಯಕ ನಿರ್ದೇಶಕರಾಗಿ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ನಿರ್ದೇಶಕರಾಗಿ ಸೇವೆ ಸಲ್ಲಿಸಿದ್ದಾರೆ. ಆಧುನಿಕ ಕನ್ನಡ ಪ್ರಮುಖ ಗದ್ಯ ಬರಹಗಾರರಾದ ಇವರು ಪ್ರಬಂಧಕಾರರಾಗಿಯೇ ಮಾನ್ಯರಾಗಿದ್ದಾರೆ. ಹಗಲುಗನಸುಗಳು, ಅಲೆಯುವ ಮನ, ಅಪರ ವಯಸ್ಕನ ಅಮೆರಿಕ ಯಾತ್ರೆ, ಮಿನುಗು ಮಿಂಚು, ಪೂರ್ವ ಸೂರಿಗಳೊಡನೆ ಚಂಡಮಾರುತ ಮೊದಲಾದವುಗಳು ಶ್ರೀಯುತರ ಪ್ರಮುಖ ಕೃತಿಗಳಾಗಿವೆ. ಚಿತ್ರಗಳು ಪತ್ರಗಳು ಎಂಬ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ದೇವರು ಎಂಬ ಕೃತಿಗೆ ಪಂಪ ಪ್ರಶಸ್ತಿ ಲಭಿಸಿದೆ. ಮೈಸೂರು ವಿಶ್ವವಿದ್ಯಾಲಯ ಗೌರವ ಡಿಲಿಟ್ ಪದವಿ ನೀಡಿದೆ. 1948ರಲ್ಲಿ ಕೈವಾರದಲ್ಲಿ ಸಮಾವೇಶಗೊಂಡ 56ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು. 1984ರಲ್ಲಿ ಕೈವಾರದಲ್ಲಿ ಸಮಾವೇಶಗೊಂಡ 56ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಕೂಡ ಆಗಿರ್ತಾರೆ. ಈ ಪಾಠದ ಆಶಯ ಏನಾಗಿತ್ತಂದರೆ, ಜೀವ ಜಗತ್ತು ವಿಸ್ತಾರವಾದದ್ದು, ವೈವಿಧ್ಯಮಯವಾದದ್ದು. ಪರಿಸರದಲ್ಲಿ ಎಲ್ಲ ಪ್ರಾಣಿಗಳಿಗೂ ಬದುಕುವ ಹಕ್ಕಿದೆ. ಅವುಗಳು ನಿಸರ್ಗ ನಿಯಮದಂತೆ ಬಾಳುತ್ತವೆ. ಪರಿಸರ ಸಮತೋಲನದಲ್ಲಿ ಒಂದು ಮತ್ತೊಂದನ್ನು ಆಧರಿಸಿರುವುದು ಅನಿವಾರ್ಯ ಮತ್ತು ವಾಸ್ತವ ಸಂಗತಿ. ಇಂಥ ಪರಿಸ್ಥಿತಿಯನ್ನು ಹಾಸ್ಯದ ನೆಲೆಯಲ್ಲಿ ತಿಳಿಸಿದಾಗ ಹಲವು ವೈಚಿತ್ರ್ಯಗಳು ತೋರಬಹುದು. ಪ್ರಾಣಿಗಳಿಗಿರುವ ಭಯ ಮತ್ತು ಸಹಜೀವನ ಧರ್ಮವಾಗಿಯೂ ತೋರಬಹುದು. ಅದರ ಮರ್ಮವನ್ನರಿತ ವ್ಯಕ್ತಿ ಕೌಶಲದಿಂದ ಮೇಲ್ಗೈ ಸಾಧಿಸುವ ಬಗೆ ವಿಶಿಷ್ಟವಾದದ್ದೆಂಬುದು ಧ್ವನಿತವಾಗಿದೆ. ಎನ್ ಮೂರ್ತಿರಾವ್ ಅವರ ಸಮಗ್ರ ಲಲಿತ ಪ್ರಬಂಧಗಳು ಸಂಕಲನದಿಂದ ವ್ಯಾಘ್ರ ಗೀತೆಯ ಗದ್ಯ ಭಾಗವನ್ನು ಆಯ್ದುಕೊಳ್ಳಲಾಗಿದೆ. ಪದಗಳ ಅರ್ಥ ಕಿರ್ದಿ, ಕಂದಾಯ ವಿವರಗಳನ್ನೊಳಗೊಂಡ ಪುಸ್ತಕವಾಗಿದೆ. ಗಂಧ, ವಾಸನೆ. ಜಡ ಅಂದರೆ ಮಂದ, ಚಟುವಟಿಕೆ ಇಲ್ಲದ. ಜಡ ಅಂದರೆ ಮಂದ ಮತ್ತು ಚಟುವಟಿಕೆ ಇಲ್ಲದ. ಪಂಚೇಂದ್ರಿಯ ಅಂದರೆ ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ. ಇವುಗಳನ್ನ ಪಂಚೇಂದ್ರಿಯಗಳೆಂದು ಕರೀತಾರೆ. ಘ್ರಾಣೇಂದ್ರಿಯ ಅಂದರೆ ಮೂಗು. ತೋಟ ಅಂದರೆ ಬಂದೂಕಿನ ಗುಂಡು. ಪಂಜ್ ಅಂದರೆ ಹುಲಿಯ ಅಂಗಾಲು. ಲಾಂಛನ, ಗುರುತು ಮತ್ತು ಚಿಹ್ನೆ. ಲಾಂಛನ ಅಂದರೆ ಗುರುತು ಮತ್ತು ಚಿಹ್ನೆ. ಭಗವದ್ಗೀತೆ ಹಿಂದೂಗಳ ಪೂಜ್ಯ ಗ್ರಂಥ. ಈ ಗ್ರಂಥವನ್ನು ರಚಿಸಿದವರು ಮಹರ್ಷಿ ವೇದವ್ಯಾಸರು. ಮಹಾಭಾರತ ಯುದ್ಧದ ಸಂದರ್ಭದಲ್ಲಿ ಶ್ರೀಕೃಷ್ಣನು ಅರ್ಜುನನಿಗೆ ಇದನ್ನು ಬೋಧಿಸಿದನು. ಪುಣ್ಯಕೋಟಿ
ಗೋವಿನ ಹಾಡು ಎಂಬ ಜನಪ್ರಿಯ ಜನಪದ ಕಥನ ಕಾವ್ಯದಲ್ಲಿ ಬರುವ ಗೋವಿನ ಹೆಸರು. ಕುಲಾಲ್ ಚಕ್ರ. ಕುಲಾಲ್ ಚಕ್ರ ಮಡಕೆ ಮಾಡಲು ಕುಂಬಾರನು ಬಳಸುವ ಸಾಧನ. ಕುಲಾಲ್ ಚಕ್ರ ಅಂದರೆ ಮಡಕೆ ಮಾಡಲು ಕುಂಬಾರನು ಬಳಸುವ ಸಾಧನ. GPS ಸ್ನೇಹಿತರೆ ಈ ರೀತಿ ಕೊಡ್ಬೋದು ಪ್ರಶ್ನೆ. ಮಡಕೆ ಮಾಡಲು ಕುಂಬಾರನು ಬಳಸುವ ಸಾಧನ. ಇದಕ್ಕೆ ನಾವು ಏನು ಅನ್ನೋದನ್ನು ಇಲ್ಲಿ ಒಂದೇ ಪದದಲ್ಲಿ ಬರಿಬೇಕಾಗತ್ತೆ. ಅದು ಕುಲಾಲ್ ಚಕ್ರ. ಹರದಾರಿ ಅಂದರೆ ದೂರವನ್ನು ಅಳೆಯುವ ಮಾಪನ. 3 ಮೈಲಿಗೆ 1 ಹರದಾರಿ ಎನ್ನುವರು. ಇದು ಪ್ರಶ್ನೆ FDA ಆಗಿತ್ತು ಸ್ನೇಹಿತರೆ. ಮಸಿ ಕಾಣಿಕೆ. ಮಸಿ ಕಾಣಿಕೆ ಅಂದರೆ ಕಂದಾಯ ವಸೂಲಿ ಸಂದರ್ಭದಲ್ಲಿ ಶಾನುಭೋಗರು ರೈತರಿಂದ ಪಡೆಯುತ್ತಿದ್ದ ಕಿರು ಕಾಣಿಕೆ. ಮಸಿ ಕಾಣಿಕೆ ಅಂದರೆ ಕಂದಾಯ ವಸೂಲಿ ಸಂದರ್ಭದಲ್ಲಿ ಶಾನುಭೋಗರು ರೈತರಿಂದ ಪಡೆಯುತ್ತಿದ್ದ ಕಿರು ಕಾಣಿಕೆಯಾಗಿದೆ. ಇರಸಾಲು. ಇರಸಾಲು ಅಂದರೆ ರೈತರಿಂದ ಸಂಗ್ರಹಿಸಿದ ಕಂದಾಯ ಮೊತ್ತವನ್ನು ಖಜಾನೆಗೆ ಸಲ್ಲಿಸುವುದು. ರೈತರಿಂದ ಸಂಗ್ರಹಿಸಿದ ಕಂದಾಯದ ಮೊತ್ತವನ್ನು ಖಜಾನೆಗೆ ಸಲ್ಲಿಸುವುದು. GPST ಯಾರು ಓದ್ತಾ ಇದ್ದೀರಲ್ಲ ಇವನ್ನೆಲ್ಲ ಬರೆದಿಟ್ಕೊಳ್ಳೋದು ತುಂಬ ಒಳ್ಳೆಯದು ಸ್ನೇಹಿತರೆ. ಭಾಷೆಯ ಸೊಬಗು. ಒಂದೇ ಅರ್ಥವನ್ನಾದರೂ ಭಿನ್ನ ಅರ್ಥ ಕೊಡುವ ಶಬ್ದಗಳು ಬೇಕಾದಷ್ಟಿವೆ. ಉದಾಹರಣೆಗೆ ಅಹಂಕಾರ ಮತ್ತು ಮಮಕಾರ. ಒಂದೇ ಅರ್ಥವಾದರೂ ಭಿನ್ನ ಅರ್ಥ ಕೊಡುವ ಶಬ್ದಗಳು ಬೇಕಾದಷ್ಟಿವೆ. ಉದಾಹರಣೆಗೆ ಅಹಂಕಾರ ಎಂದರೆ ನಾನು ಎಂಬ ಭಾವ ಎಂದರ್ಥ. ಹಾಗೆಯೇ ಮಮ ಪ್ಲಸ್ ಕಾರ ಎಂದರೆ ನನ್ನದು ಎಂಬ ಭಾವ. ಎರಡೂ ಮೇಲ್ನೋಟಕ್ಕೆ ಒಂದೇ ಅರ್ಥವನ್ನು ಕೊಡುತ್ತವೆ. ಆದರೆ ಅಹಂಕಾರ ಎಂಬುದು ಋಣಾತ್ಮಕ ಅರ್ಥವನ್ನು ಕೊಟ್ಟರೆ ಮಮಕಾರ ಎಂದಾದಾಗ ಧನಾತ್ಮಕ ಭಾವನೆ ಉಂಟಾಗುತ್ತದೆ. ಅವನು ಅಹಂಕಾರದಲ್ಲಿ ಕೊಬ್ಬಿ ಹೋಗಿದ್ದಾನೆ. ಹಕ್ಕಿಯು ತನ್ನ ಮಕ್ಕಳ ಮೇಲೆ ತೋರುವ ಮಮಕಾರ ನೋಡಿ ಮನಸ್ಸು ಕರಗುತ್ತದೆ. ಪಾಠ 3 ಭಾಗ್ಯ ಶಿಲ್ಪಿಗಳು. ನಾಲ್ವಡಿ ಕೃಷ್ಣರಾಜ ಒಡೆಯರು ಸಮಿತಿಯ ಸಂಗ್ರಹವಾಗಿದೆ. ಇದು ಸರ್ ಎಂ ವಿಶ್ವೇಶ್ವರಯ್ಯ DS ಜಯಪ್ಪ ರಚನೆ. ನಾಲ್ವಡಿ ಕೃಷ್ಣರಾಜ್ ಅವರ ಆಡಳಿತದಲ್ಲಿ ಜಾರಿಯಾದಂಥ ಸಾಮಾಜಿಕ ಕಾನೂನುಗಳನ್ನು ನೋಡೋಣ. 1909ರಲ್ಲಿ ದೇವದಾಸಿ ಪದ್ಧತಿಯ ನಿಷೇಧ. 1910ರಲ್ಲಿ ಬಸವಿ ಪದ್ಧತಿ ರದ್ದತಿ. ಗೆಜ್ಜೆ ಪೂಜೆ ಪದ್ಧತಿ ಸಂಪೂರ್ಣ ನಿರ್ಮೂಲನೆ. 1936ರಲ್ಲಿ ವೇಶ್ಯಾವೃತ್ತಿ ತಡೆಗಟ್ಟುವ ಕಾಯ್ದೆ. 1936ರಲ್ಲಿ ವೇಶ್ಯಾವೃತ್ತಿ ತಡೆಗಟ್ಟುವ ಕಾಯ್ದೆ. ವಿಧವಾ ಮರು ವಿವಾಹ ಕಾಯ್ದೆ. ಸ್ತ್ರೀಯರಿಗೆ ಕಡ್ಡಾಯ ಶಿಕ್ಷಣ ಜಾರಿ. 1914ರಲ್ಲಿ ಶಾಲಾ ಪ್ರವೇಶಕ್ಕೆ ಜಾತಿ ಪರಿಗಣನೆಯ ನಿಷೇಧ. 1919 ಮಾಧ್ಯಮಿಕ ಶಾಲಾ ಶಿಕ್ಷಣ ಶುಲ್ಕ ರದ್ದತಿ. 1919ರಲ್ಲಿ ಮಾಧ್ಯಮಿಕ ಶಾಲಾ ಶಿಕ್ಷಣ ಶುಲ್ಕ ರದ್ದತಿ. 1927ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಸ್ತ್ರೀಯರಿಗೆ ಮತದಾನದ ಹಕ್ಕು. 1927ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಸ್ತ್ರೀಯರಿಗೆ ಮತದಾನದ ಹಕ್ಕು. 1905ರಲ್ಲಿ ಸಹಕಾರಿ ಕಾರ್ಮಿಕ ಪರಿಹಾರ ಕಾಯ್ದೆ. 1913 ಮೈಸೂರು ಗ್ರಾಮ ನ್ಯಾಯಾಲಯ ಕಾಯ್ದೆ. 1918 ಗ್ರಾಮ ಪಂಚಾಯಿತಿಗಳ ಕಾಯ್ದೆಗಳನ್ನು ಜಾರಿಗೆ ತಂದು ನಾಡಿನ ಅಭಿವೃದ್ಧಿಗೆ ಶ್ರಮಿಸಿದರು. DS ಜಯಪ್ಪಗೌಡ ಅವರ ಒಂದು ಕಿರುಪರಿಚಯ. 1947 ಇವರು ಚಿಕ್ಕಮಗಳೂರು ಜಿಲ್ಲೆಯ ಮುಡಿಗೇರಿ ತಾಲೂಕಿನ ದಾರದಹಳ್ಳಿಯವರು. ದಾರದಹಳ್ಳಿ ಸುಬ್ಬೇಗೌಡ ಜಯಪ್ಪಗೌಡ ಇವರ ಪೂರ್ಣ ಹೆಸರು. ಇತಿಹಾಸ ಮತ್ತು ಭಾಷಾಂತರ ವಿಷಯದಲ್ಲಿ ಮಹತ್ವದ ಕೃತಿಗಳನ್ನು ರಚಿಸಿರುವ ಇವರು ಮೈಸೂರು ವಿಶ್ವವಿದ್ಯಾಲಯದ ಭಾಷಾಂತರ ಮತ್ತು ಪಠ್ಯಪುಸ್ತಕ ವಿಭಾಗದಲ್ಲಿ ಸೇವೆ ಸಲ್ಲಿಸಿದ್ದಾರೆ. ಕರ್ನಾಟಕ ಗ್ರಾಮೀಣ ಸಂಸ್ಥೆಗಳು, ಕರ್ನಾಟಕದ ಕಡಲಾಚೆಯ ಸಂಪರ್ಕಗಳು, ಮೈಸೂರು ಒಡೆಯರು, ಜನಪದ ಆಟಗಳು, ದಿವಾನ್ ಸರ್ ಎಂ ವಿಶ್ವೇಶ್ವರಯ್ಯನವರ ಕಾರ್ಯಸಾಧನೆಗಳು ಇವರ ಪ್ರಮುಖ ಕೃತಿಗಳು. ಕರ್ನಾಟಕದ ಕಡಲಾಚೆಯ ಸಂಪರ್ಕಗಳು ಕೃತಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ. ಧಾರವಾಡದ ಕರ್ನಾಟಕ ಸಂಘದ ಸಂಶೋಧನಾ ಬಹುಮಾನಕ್ಕೆ ಭಾಜನರಾಗಿದ್ದಾರೆ. ಈ ಪಾಠದ ಒಂದು ಆಶಯ: ಪರಿಶ್ರಮ, ಪ್ರತಿಭೆ, ನಿಷ್ಠೆ ಇದ್ದರೆ, ಧ್ಯೇಯವನ್ನು ಸಾಧಿಸುತ್ತೇನೆಂಬ ದೃಢ ಸಂಕಲ್ಪವಿದ್ದರೆ ಸವಾಲುಗಳನ್ನು ಎದುರಿಸಿ ಯಶಸ್ಸು ಪಡೆಯಬಹುದು. ಬಡತನದ ಭಾವನೆಯಾಗಲಿ ಯಾವುದೇ ತಾರತಮ್ಯವಾಗಲಿ ಅದನ್ನು ನಿರ್ಬಂಧಿಸಲಾರದು. ವ್ಯಕ್ತಿತ್ವದ ವಿಕಾಸಕ್ಕೆ ಅಡ್ಡಿಯಾಗಲಾರದು. ವ್ಯಕ್ತಿಯು ಸಮಾಜಮುಖಿಯಾಗಿ ಲಭಿಸಿದ ಅಧಿಕಾರವನ್ನು ಸಮರ್ಥವಾಗಿ ಬಳಕೆ ಮಾಡಿಕೊಂಡಾಗ ಜನಮನದಲ್ಲಿ ಶಾಶ್ವತ ಸ್ಥಾನ ಪಡೆಯಬಹುದೆಂಬುದಕ್ಕೆ ನಾಲ್ವಡಿ ಕೃಷ್ಣರಾಜ ಒಡೆಯರು ಮತ್ತು ಸರ್ ಎಂ ವಿಶ್ವೇಶ್ವರಯ್ಯನವರು ಪ್ರತ್ಯಕ್ಷ ಸಾಕ್ಷಿಯಾಗಿದ್ದಾರೆ. ಉತ್ಕೃಷ್ಟದ ಆಕಾಂಕ್ಷೆ ಇದ್ದವರಿಗೆ ಜೀವಂತ ಆದರ್ಶ ವ್ಯಕ್ತಿತ್ವದ ಪರಿಚಯ ಮಾದರಿಯಾಗಬಲ್ಲದು. ಬಹುಮುಖಿತ್ವದ ಅನುಭವವಾಗಬಲ್ಲದು. ಪದಗಳ ಅರ್ಥ: ಅಸ್ಥಿಭಾರ, ಬುನಾದಿ. ಅಸ್ಥಿಭಾರ ಅಂದರೆ ಬುನಾದಿ. ಗಿರಣಿ, ಹತ್ತಿಯನ್ನು ಬಿಡಿಸುವ, ನೂಲು ಮಾಡುವ, ಧಾನ್ಯ ಬಿಡಿಸುವ ಯಂತ್ರ ಮತ್ತು ಇಂತಹ ಯಂತ್ರಗಳಿಂದ ಕೂಡಿದ ಕಟ್ಟಡ, ಮಿಲ್ಲು. ತಾಂತ್ರಿಕ, ತಂತ್ರಜ್ಞಾನಕ್ಕೆ ಸಂಬಂಧಿಸಿದ. ಮುಕ್ತ ಕಂಠ, ತೆರೆದ ಮನಸ್ಸು. ಮುಕ್ತ ಕಂಠ, ತೆರೆದ ಮನಸ್ಸು.
ಶತಮಾನೋತ್ಸವ 100 ವರ್ಷ ತುಂಬಿದ ಸಮಯದಲ್ಲಿ ಆಚರಿಸುವ ಉತ್ಸವ. ಸುಪರ್ದಿ ವಶ, ಸುಪರ್ದಿ ಅಂದರೆ ವಶ. ಸ್ಥೈರ್ಯ ದೃಢತೆ, ಸ್ಥೈರ್ಯ ಅಂದರೆ ದೃಢತೆ. ಹರಿಕಾರ ಮುಂದಾಳು, ಹರಿಕಾರ ಅಂದರೆ ಮುಂದಾಳು. ಕಾಮಗಾರಿ ಕೆಲಸ. ಗೊಮ್ಮಟ ವ್ಯಕ್ತಿತ್ವ ಅಂದರೆ ಉನ್ನತ ವ್ಯಕ್ತಿತ್ವ. ದೂಷಣೆ ನಿಂದನೆ, ವೈಜ್ಞಾನಿಕ ವಿಜ್ಞಾನಕ್ಕೆ ಸಂಬಂಧಿಸಿದ. ಸಮುಚ್ಚಯ ಸಮೂಹ, ಸುಸಂಗತ ಯೋಗ್ಯವಾದ. ಹಂಬಲ ಬಯಕೆ. ಕೆಲವು ಪದಗಳ ಪರಿಚಯ ಮಾಡ್ಕೊಳ್ಳೋಣ ಸ್ನೇಹಿತರೆ. ಇಂಥ ಪದಗಳು ಯಾವುದೇ ಎಕ್ಸಾಮ್ದಲ್ಲಿ ತುಂಬ ಮುಖ್ಯ ಅಂತಲೇ ಅನಿಸ್ಬೋದು. ಇಂಥದ್ದೇ ಅಂತ ಎಕ್ಸಾಮ್ ಹೇಳೋದಕ್ಕಾಗಲ್ಲ. ಈಗ ನೋಡಿ, ಸ್ಯಾನಿಟರಿ ಇದು ಟಿ ಟಿಯಲ್ಲಿ ಆದಂಥ ಒಂದು ಪ್ರಶ್ನೆ ಕೇಳಲಾಗಿತ್ತು. ಇದನ್ನು ಸ್ಯಾನಿಟರಿ ಅನ್ನುವಂಥದ್ದು ಅದಕ್ಕೆ ಓದುವಾಗಲೇ ವಿವರಣಾತ್ಮಕವಾಗಿ ಓದೋದು ಒಳ್ಳೆಯದು. ರಿಜೆಂಟ್ ಇದು ಇಂಗ್ಲೀಷ್ ಪದ. ರಿಜೆಂಟ್ ಅಂದರೆ ಪ್ರತಿನಿಧಿ. ಸ್ಯಾನಿಟರಿ ಇದು ಇಂಗ್ಲೀಷ್ ಪದ. ಸ್ಯಾನಿಟರಿ ಅಂದರೆ ನಿರ್ಮಲೀಕರಣ, ಆರೋಗ್ಯ ರಕ್ಷಣೆಗೆ ಸಂಬಂಧಿಸಿದ. ಟಿ 2024ರಲ್ಲಿ ಈ ಪ್ರಶ್ನೆಯಾಗಿತ್ತು ಸ್ನೇಹಿತರೆ. ದಿವಾನ್ ಪರ್ಷಿಯನ್ ಪದ. ದಿವಾನ್ ಅಂದರೆ ಸಚಿವ, ಮಂತ್ರಿ, ಹಿರಿಯ, ಮುಖ್ಯ ಕಾರ್ಯಭಾರಿ. ಮನ್ವಂತರ ಇದು ಸಂಸ್ಕೃತ ಪದ. ಒಬ್ಬ ಮನುವಿನ ಕಾಲ ಅಥವಾ ಪರಿವರ್ತನೆಯ ಕಾಲ. ಭಾಷೆಯ ಸೊಬಗು. ಒಂದೇ ಶಬ್ದ ಆದರೆ ಎರಡು ಅರ್ಥ. ಇಂಥವು ಕನ್ನಡದಲ್ಲಿ ಹೇರಳವಾಗಿ ಕಾಣ್ಬೋದು. ಕೆರೆ. ಜೋರಾಗಿ ಮಳೆ ಸುರಿದ ಕಾರಣ ಕೆಂಪಾಂಬುದಿ ಕೆರೆಯು ತುಂಬಿತು. ಅದೇ ಇನ್ನೊಂದು ಅರ್ಥ, ಅವನು ಮೈಯೆಲ್ಲ ಕೆರೆದುಕೊಂಡನು. ಇನ್ನು ಬರೆ. ಈ ಶಬ್ದವನ್ನು ಎರಡು ರೀತಿಯಲ್ಲಿ ಉಪಯೋಗ ಮಾಡ್ಬೋದು. ಹೇಳಿದ್ದನ್ನು ಬರೆದುಕೊಳ್ಳುವಾಗಲೂ ತಪ್ಪಾಗುವುದೇ, ತಪ್ಪು ಮಾಡಿದರೆ ಬರೆ ಹಾಕಿಬಿಟ್ಟೆನು, ಈ ರೀತಿ. ಇನ್ನು ತೊರೆ. ಗುಡ್ಡದಿಂದ ಇಳಿದು ಬರುತ್ತಿದ್ದ ತೊರೆಯ ನೀರಲ್ಲಿ ಮುಖ ತೊಳೆದುಕೊಂಡೆನು. ಎಲ್ಲವನ್ನೂ ತೊರೆದು ಆತ ಕಾಶಿಗೆ ಹೊರಟು ಹೋದನು. ವಾಕ್ಯ ಪ್ರಕಾರಗಳು. ಸಾಮಾನ್ಯ ವಾಕ್ಯ. ಈ ವಾಕ್ಯವನ್ನು ಗಮನಿಸಿ. ಕಾರವಾರದಲ್ಲಿ ಮಲೇರಿಯಾ ವ್ಯಾಪಕವಾಗಿ ಹಬ್ಬಿತು. ಕಾರವಾರದಲ್ಲಿ ಉದ್ಯೋಗಿಯಾಗಿದ್ದ ವೀರೇಶ್ವರ್ ಪಾಠಕ್ ಮಲೇರಿಯಾದಿಂದ ಬಳಲಿದರು. ವೀರೇಶ್ವರ್ ಪಾಠಕ್ರನ್ನು ಬೆಂಗಳೂರಿಗೆ ವರ್ಗಾವಣೆ ಮಾಡಲಾಯಿತು. ಈ 3 ವಾಕ್ಯಗಳು ಒಂದೊಂದು ಪೂರ್ಣ ಕ್ರಿಯಾಪದದೊಡನೆ ಸ್ವತಂತ್ರ ವಾಕ್ಯಗಳಾಗಿವೆ. ಹೀಗೆ ಒಂದು ಪೂರ್ಣ ಕ್ರಿಯಾಪದದೊಂದಿಗೆ ಸ್ವತಂತ್ರವಾಗಿರುವ ವಾಕ್ಯವನ್ನು ಸಾಮಾನ್ಯ ವಾಕ್ಯವೆಂದು ಕರೆಯಲಾಗುತ್ತದೆ. ಇದಂತೂ ಟಿ ಟಿಗಿದೆ. ಇದನ್ನು ಎತ್ತಿ ಇಟ್ಟಂಗಿತ್ತು ಟಿ ಟಿ ಪ್ರಶ್ನೆ ಪತ್ರಿಕೆಯಲ್ಲಿ 2024. ಏನೇನು ಬದಲಾವಣೆ ಇರಲಿಲ್ಲ, ಎಲ್ಲ ಇದನ್ನೇ ಇತ್ತು ಟಿ ಟಿಗೆ. ಸಾಮಾನ್ಯ ವಾಕ್ಯದಲ್ಲಿ ಒಂದು ಕ್ರಿಯಾಪದ ಮಾತ್ರ ಇದ್ದು ಸಾಪೇಕ್ಷ ಕ್ರಿಯಾರೂಪಗಳು ಮಧ್ಯದಲ್ಲಿ ಬರಬಹುದು. ಉದಾಹರಣೆಗೆ, ಕಾರವಾರದಲ್ಲಿ ಮಲೇರಿಯಾ ಹಬ್ಬಿತು. ವೀರೇಶ್ವರ ಪಾಠಕ್ ಅವರು ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರಿ ಅವರು ಅಲ್ಲಿಂದ ವರ್ಗಾವಣೆ ಹೊಂದುವಂತೆ ಆಯಿತು. ಈ ವಾಕ್ಯದಲ್ಲಿ ಆಯಿತು ಎಂಬ ಒಂದೇ ಕ್ರಿಯಾಪದವಿದ್ದು ಹಬ್ಬಿ, ಬೀರಿ ಎಂಬ ಸಾಪೇಕ್ಷ ಕ್ರಿಯಾಪದಗಳು ಮಧ್ಯದಲ್ಲಿ ಬಂದಿವೆ. ಹಾಗಾಗಿ ಇದು ಕೂಡ ಸಾಮಾನ್ಯ ವಾಕ್ಯವೆಂದೇ ಪರಿಗಣಿಸಲ್ಪಡುತ್ತದೆ. ಇನ್ನು ಸಂಯೋಜಿತ ವಾಕ್ಯ. ಕಾರವಾರದಲ್ಲಿ ಮಲೇರಿಯಾ ಹಬ್ಬಿತು. ಆದ್ದರಿಂದ ವೀರೇಶ್ವರ್ ಪಾಠಕ್ ಅವರು ಮಲೇರಿಯಾದಿಂದ ಬಳಲಬೇಕಾಯಿತು. ಈ ಕಾರಣದಿಂದ ಅವರನ್ನು ಅಲ್ಲಿಂದ ವರ್ಗಾಯಿಸಲಾಯಿತು. ಈಗ ಟಿ ಟಿ ಕನ್ನಡ ಒಂದು ಪ್ರಶ್ನೆಗಳನ್ನ ಚರ್ಚೆ ಮಾಡಬೇಕಾದ್ರೆ ಸಂಯೋಜಿತ ವಾಕ್ಯ ಏನನ್ನು ಅವಲಂಬಿಸಿರುತ್ತೆ ಅಂದರೆ ಅಲ್ಪ ವಿರಾಮನ ಅದು ಅವಲಂಬಿಸಿರುತ್ತೆ. ಅಲ್ಪ ವಿರಾಮನ ನೋಡಿದ ತಕ್ಷಣ ನಾವು ಏನು ಅನ್ಕೋಬೇಕು? ಸಂಯೋಜಿತ ವಾಕ್ಯ ಅಂತಲೇ ತಿಳ್ಕೋಬೇಕು. ಈ ವಾಕ್ಯ ಸಮೂಹದಲ್ಲಿ 3 ಬೇರೆ ಬೇರೆ ವಾಕ್ಯಗಳಿವೆ. ಆದರೆ ಈ ವಾಕ್ಯಗಳು ಒಂದಕ್ಕೊಂದು ಸಂಯೋಜನೆಗೊಂಡು ಒಂದು ಪೂರ್ಣ ವಾಕ್ಯವಾಗಿದೆ. ಹೀಗೆ ಸ್ವತಂತ್ರ ವಾಕ್ಯಗಳಾಗಿ ನಿಲ್ಲಬಲ್ಲ ಅನೇಕ ಉಪವಾಕ್ಯಗಳೊಡನೆ ಒಂದು ಪೂರ್ಣಾಭಿಪ್ರಾಯದ ವಾಕ್ಯವಾಗಿದ್ದರೆ ಅದು ಸಂಯೋಜಿತ ವಾಕ್ಯವೆನಿಸುವುದು. ಮಿಶ್ರ ವಾಕ್ಯ. ಏನಾದರೂ ಮಾಡಿ ಭಾರತದಲ್ಲಿ ಮೋಟಾರು ಕಾರ್ಖಾನೆಯನ್ನು ಸ್ಥಾಪಿಸಲು ವಿಶ್ವೇಶ್ವರಯ್ಯನವರು ನಿರ್ಧರಿಸಿದರಾದರೂ ಅವರು ನಿರ್ಧಾರಕ್ಕೆ ಬ್ರಿಟಿಷ್ ಸರ್ಕಾರದ ಅಪ್ಪಣೆ ದೊರೆಯಲಿಲ್ಲವೆಂಬ ವಿಷಯ ತಿಳಿದಾಗ ಅವರು ಬಹುವಾಗಿ ಮರುಗಿದರು. ಇಲ್ಲಿ ಅವರು ಬಹುವಾಗಿ ಮರುಗಿದರು ಎಂಬ ಪ್ರಧಾನ ವಾಕ್ಯಕ್ಕೆ ಒಂದು, ಏನಾದರೂ ಮಾಡಿ ಭಾರತದಲ್ಲಿ ಮೋಟಾರು ಕಾರ್ಖಾನೆಯನ್ನು ಸ್ಥಾಪಿಸಲು ವಿಶ್ವೇಶ್ವರಯ್ಯನವರು ನಿರ್ಧರಿಸಿದರು. 2, ಅವರ ನಿರ್ಧಾರಕ್ಕೆ ಬ್ರಿಟಿಷ್ ಸರ್ಕಾರದ ಅಪ್ಪಣೆ ದೊರೆಯಲಿಲ್ಲ ಎಂಬ ವಾಕ್ಯಗಳು ಉಪವಾಕ್ಯಗಳಾಗಿ ಸೇರಿಕೊಂಡಿವೆ. ಹೀಗೆ ಒಂದು ಅಥವಾ ಅನೇಕ ವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನಗಳಾಗಿದ್ದರೆ ಅಂತಹ ವಾಕ್ಯವನ್ನು ಮಿಶ್ರ ವಾಕ್ಯ ಎನ್ನುತ್ತೇವೆ. ಪಾಠ 4. ಎದೆಗೆ ಬಿದ್ದ ಅಕ್ಷರ. ದೇವನೂರು ಮಹಾದೇವ್. ಪ್ರವೇಶ. ಶಿಕ್ಷಣ ವಿಜ್ಞಾನ ನಗರೀಕರಣದ ಪ್ರಭಾವದಿಂದ ವೈಚಾರಿಕ ಚಿಂತನೆ ತೀವ್ರವಾಯಿತು. ಅಸಮಾನತೆಯ ವಿರುದ್ಧ ದನಿಯೆತ್ತುವ ಪರಿಸ್ಥಿತಿ ನಿರ್ಮಾಣವಾಯಿತು. ಸಾಮಾಜಿಕ ಸಾಮರಸ್ಯಕ್ಕೆ ಮೊದಲನೆಯ ಅಡ್ಡಿ ಮೌಢ್ಯತೆ. ಮೌಢ್ಯ ಮರೆಯಾಗುವವರೆಗೆ ಸಾಮರಸ್ಯವೆಂಬುದು ಕನಸಾಗಿಯೇ ಉಳಿಯುತ್ತದೆ. ವಚನಕಾರರ ಸಂದೇಶಗಳನ್ನು ನಾವು ನಡೆ ನುಡಿಗಳಲ್ಲಿ ಅನ್ವಯಿಸಿಕೊಂಡು ಅರಿವು ಮೂಡಿಸಿಕೊಂಡು ದ್ವೇಷ ಅಸೂಯೆಗಳನ್ನು ತೊರೆದು ಸಮಷ್ಟಿಯ ಒಳಿತಿಗಾಗಿ ಸಾಮರಸ್ಯದ ನೆಲೆಯಲ್ಲಿ ಬದುಕನ್ನು ರೂಪಿಸಿಕೊಂಡಲ್ಲಿ ಸಮಾಜದ ಸ್ವಾಸ್ಥ್ಯ ಸ್ಥಿರಗೊಳ್ಳುವುದೆಂಬುದು ಇಲ್ಲಿನ ಆಶಯ.
ದೇವನೂರು ಮಹಾದೇವರವರ ಕಿರುಪರಿಚಯ. ಕ್ರಿಸ್ತಿಶಕ 1948. ಮೈಸೂರು ಜಿಲ್ಲೆಯ ನಂಜನಗೂಡು ತಾಲೂಕು ದೇವರನೂರಿನವರು. ಮೈಸೂರಿನ ಭಾರತೀಯ ಭಾಷಾ ಸಂಸ್ಥಾನದಲ್ಲಿ ಅಧ್ಯಾಪಕರಾಗಿ ಸೇವೆ ಸಲ್ಲಿಸಿದ ಇವರು ಬಂಡಾಯ ಮತ್ತು ದಲಿತ ಸಾಹಿತ್ಯದ ಪ್ರಮುಖರಲ್ಲಿ ಒಬ್ಬರಾಗಿದ್ದಾರೆ. ಆಡುಮಾತಿನ ಧ್ವನಿ ಶಕ್ತಿಯನ್ನು ಎತ್ತರಿಸಿದ ಶಬ್ದಶಿಲ್ಪಿ ಇವರು. ದ್ಯಾವನೂರು, ಒಡಲಾಳ, ಗಾಂಧಿ ಮತ್ತು ಮಾವು, ನಂಬಿಕೆಯ ನೆಂಟರು, ನೋಡು ಮತ್ತು ಕೂಡು, ಎದೆಗೆ ಬಿದ್ದ ಅಕ್ಷರ ಇವರ ಕೃತಿಗಳು. ಇವರ ಕುಸುಮಬಾಲೆ ಕೃತಿಗೆ, ಕಾದಂಬರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಒಡಲಾಳ ಕೃತಿಗೆ ಭಾರತೀಯ ಭಾಷಾ ಪರಿಷತ್ ಪ್ರಶಸ್ತಿ, ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಗಳು ದೊರೆತಿವೆ. ಆಶಯ ಏನಾಗಿತ್ತಂದರೆ, ವಚನಕಾರರ ನಡೆನುಡಿಗಳ ಸಮನ್ವಯವೇ ಅರಿವು, ಅಂತರಂಗದ ಹೊಂದಾಣಿಕೆಯಿಂದ ಮಾತ್ರ ಸಮಾನತೆ, ಸಾಮರಸ್ಯ ಸಾಧ್ಯ. ಅದಕ್ಕಾಗಿ ಹೋರಾಡಿದ ಮಹನೀಯರ ದಾರಿಯಲ್ಲಿ ಜಾಗತೀಕರಣವನ್ನು ರೂಪಿಸಬೇಕಾಗಿದೆ. ಕಾರುಣ್ಯ, ಸಮತೆ, ಪ್ರಜ್ಞೆಗಳೇ ದೇವರು. ಅವು ಜಾಗೃತವಾಗಬೇಕೆಂಬುದೇ ಆಶಯವಾಗಿದೆ. ದೇವನೂರು ಮಹಾದೇವ್ ಅವರ ವಿರಚಿತ ಎದೆಗೆ ಬಿದ್ದ ಅಕ್ಷರ ಎಂಬ ವೈಚಾರಿಕ ಬಿಡಿಲೇಖನಗಳ ಸಂಕಲನದಿಂದ ಈ ಗದ್ಯ ಭಾಗವನ್ನು ಆಯ್ದುಕೊಳ್ಳಲಾಗಿದೆ. ಪದಗಳ ಅರ್ಥ: ಆವಾಹಿಸು ಅಂದರೆ ಮೈಮೇಲೆ ಬರುವಂತೆ ಮಾಡಿಕೊ, ಗುಡಿಮಣಿ, ಚಿಕ್ಕ ದೇವಸ್ಥಾನ, ಕ್ಷೋಭೆ, ತಳಮಳ. ಭಾಷೆಯ ಸೊಬಗು: ಕ, ಚ, ಟ, ತ, ಪ ಇವು ಅಲ್ಪ ಪ್ರಾಣ ಅಕ್ಷರಗಳು. ಖ, ಛ, ಠ, ಥ, ಪ ಇವು ಮಹಾಪ್ರಾಣಾಕ್ಷರ ಅಕ್ಷರಗಳು. ಭೂತಾಯಿ ಎಂದರೆ ಭೂಮಿ ತಾಯಿ. ಭೂತಾಯಿ ಎಂದರೆ ಒಂದು ಬಗೆಯ ಮೀನು. ಆಧರಿಸಿ ಎಂದರೆ ಆಧಾರ ಮಾಡಿಕೊಂಡು. ಆಧರಿಸಿ ಎಂದರೆ ಗೌರವಿಸಿ. ಚಿನ್ನ ಎಂದರೆ ತುಂಡಾದ, ಕತ್ತರಿಸಿದ, ಭಗ್ನಗೊಂಡ. ಚಿನ್ನ ಎಂದರೆ ಸ್ವರ್ಣ, ಬೆಲೆಬಾಳುವ ಹಳದಿ ಲೋಹ. ರೈತನಿಗೆ ಭೂತಾಯಿಯೇ ದೇವರು. ಬೆಸ್ತನು ಹಿಡಿದ ಮೀನುಗಳಲ್ಲಿ ಭೂತಾಯಿಯದೇ ದೊಡ್ಡ ಪಾಲು. ರಾಮಾಯಣ ಮಹಾಕಾವ್ಯವನ್ನು ಆಧರಿಸಿ ಹಲವು ನಾಟಕಗಳು ಬಂದವು. ಅತಿಥಿಗಳನ್ನು ಆಧರಿಸಿ ಉಪಚರಿಸುವುದು ನಮ್ಮ ಸಂಸ್ಕೃತಿ. 1947ರಲ್ಲಿ ಅಖಂಡ ಭಾರತವು ಚಿನ್ನವಾಗಿ 2 ರಾಷ್ಟ್ರಗಳು ಉದಯಿಸಿದವು. ಚಿನ್ನ ಎಂದರೆ ಹೆಂಗಳೆಯರಿಗೆ ಮೆಚ್ಚಲ್ಲವೇ? ಪದ್ಯ ಭಾಗ: ಸಂಕಲ್ಪ ಗೀತೆ. GS ಶಿವರುದ್ರಪ್ಪ ಅವರು. ಪ್ರವೇಶ: ಹಿಂದೆ ಗುರು ಇದ್ದ, ಮುಂದೆ ಗುರಿಯಿತ್ತು, ಸಾಗುತ್ತಿತ್ತು ಧೀರರ ದಂಡು ಎಂಬ ವಾಕ್ಯ ಹಿಂದಿನ ತಲೆಮಾರಿನ ಯುವಕರಿಗಿದ್ದ ನೆಲೆಯನ್ನು ತಿಳಿಸುತ್ತದೆ. ಈ ಒಂದು ಪಾಯಿಂಟನ್ನು ನೀವು ಬರೆದಿಟ್ಟುಕೊರಿ. ಅಂದರೆ ಯಾವ ಪ್ರಬಂಧ ಬರೆಯುವಾಗ ತುಂಬ ಹೆಲ್ಪ್ ಆಗುತ್ತೆ ಇದು. ನಾವು GPSTರಲ್ಲಿ ಗಾದೆ ಮಾತು ವಿಸ್ತರಿಸಿ ಪ್ರಬಂಧ ಈ ಥರ ಬರಿಬೇಕಾದ್ರೆ ಇಂಥ ಒಂದು ಪಂಚ್ಗಳನ್ನ ಹಾಕೋದ್ರಿಂದ ನಮಗೆ ತುಂಬ ಸಹಾಯಕಾರಿಯಾಗುತ್ತೆ ಸ್ನೇಹಿತರೆ. ಹೋಗಬೇಕಾದ ದಾರಿ, ತಲುಪಬೇಕಾದ ಗುರಿ ಸ್ಪಷ್ಟವಾಗಿದ್ದರೆ ಅರ್ಧ ಯಶಸ್ಸನ್ನು ಪಡೆದಂತೆ. ಸ್ವಾತಂತ್ರ್ಯ ನನ್ನ ಅಜನ್ಮಸಿದ್ಧ ಹಕ್ಕು ಎಂದ ತಿಲಕರು ಸ್ವಾತಂತ್ರ್ಯ ಗಳಿಸುವುದೇ ಜೀವನದ ಏಕೈಕ ಸಂಕಲ್ಪ ಎಂದುಕೊಂಡ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಸಾಧಕರೆನಿಸಿಕೊಂಡರು. ಇತಿಹಾಸ ದಾಖಲಿಸುವುದು, ನೆನಪಿಸುವುದು ಇಂಥ ಸಾಧಕನು ತಾನು ಕಂಡ ಕನಸನ್ನು ಅದೆಷ್ಟೇ ತೊಡಕುಗಳು ಬಂದರೂ ಅಡ್ಡಿ ಆತಂಕಗಳು ಎದುರಾದರೂ ನನಸಾಗಿಸುತ್ತಾನೆ. ಹೀಗೆ ಸಂಕಲ್ಪದತ್ತ ದೃಢ ನಿರ್ಧಾರದಿಂದ ಕಾರ್ಯಶೀಲರಾದರೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ದೃಢ ಸಂಕಲ್ಪದಿಂದ ಏನೇನನ್ನು ಸಾಧಿಸಬಹುದೆಂಬುದನ್ನು ರಾಷ್ಟ್ರಕವಿ GS ಶಿವರುದ್ರಪ್ಪ ಅವರು ಸಂಕಲ್ಪ ಎಂಬ ಭಾವಗೀತೆಯಲ್ಲಿ ಸರಳವಾಗಿ ಸುಂದರವಾಗಿ ಅಭಿವ್ಯಕ್ತಿಸಿದ್ದಾರೆ. ಈ ಪದ್ಯವನ್ನು ಗಮನಿಸಿ ಸ್ನೇಹಿತರೆ. GPSTರಲ್ಲಿ ಒಂದು ಪದ್ಯ ಭಾಗವನ್ನು ಕೊಟ್ಟು ಇದರ ಭಾವಾರ್ಥ ಬರೀರಿ ಮತ್ತು ಇದು ಯಾರ ಪದ್ಯ ಅಂತ ಕೇಳ್ತಾರೆ. ಆಗ ಇದು ತುಂಬ ಸಹಾಯಕ. ಸುತ್ತಲೂ ಕವಿಯುವ ಕತ್ತಲೆಯೊಳಗೆ ಪ್ರೀತಿಯ ಹಣತೆಯ ಹಚ್ಚೋಣ, ಬಿರುಗಾಳಿಗೆ ಹೊಯ್ದಾಡುವ ಹಡಗನು ಎಚ್ಚರದಲ್ಲಿ ಮುನ್ನಡೆಸೋಣ. ಕಲುಷಿತವಾಗಿ ನದಿ ಜಲಗಳಿಗೆ ಮುಂಗಾರಿನ ಮಳೆಯಾಗೋಣ, ಬರಡಾಗಿರುವಿ ಕಾಡು ಮೇಡುಗಳ ವಸಂತವಾಗುತ್ತಾ ಮುಟ್ಟೋಣ. ಬಿದ್ದುದನ್ನು ಮೇಲೆಬ್ಬಿಸಿ ನಿಲ್ಲಿಸಿ ಹೊಸ ಭರವಸೆಗಳ ಕಟ್ಟೋಣ. ಮನುಜರ ನಡುವಣ ಅಡ್ಡುಗೋಡೆಗಳ ಕೆಡವುತ್ತಾ ಸೇತುವೆಯಾಗೋಣ. ಮತಗಳೆಲ್ಲವೂ ಪಥಗಳು ಎನ್ನುವ ಹೊಸ ಎಚ್ಚರದೊಳು ಬದುಕೋಣ. ಭಯ ಸಂಶಯದೊಳು ಕಂದಿದ ಕಣ್ಣೊಳು ನಾಳಿನ ಕನಸನ್ನು ಬಿತ್ತೋಣ. GS ಶಿವರುದ್ರಪ್ಪ ಅವರ ಸಂಕ್ಷಿಪ್ತ ಪರಿಚಯ. ಗುಗ್ಗರಿ ಶಾಂತವೀರಪ್ಪ ಶಿವರುದ್ರಪ್ಪ ಇವರ ಪೂರ್ಣ ಹೆಸರು. ಇವರ ಸಾಮಾನ್ಯ ಶಿಕೆ 1926 ಇವರ ಕಾಲ. ಇವರು ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರದವರು. ಮೈಸೂರು ಉಸ್ಮಾನಿಯಾ ಮತ್ತು ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿ, ಕನ್ನಡ ಅಧ್ಯಯನ ಕೇಂದ್ರದ ನಿರ್ದೇಶಕರಾಗಿ ಸೇವೆ ಸಲ್ಲಿಸಿದ್ದಾರೆ. ಆಧುನಿಕ ಕನ್ನಡದ ಪ್ರಮುಖ ಕವಿಗಳಲ್ಲಿ ಒಬ್ಬರಾದ ಶಿವರುದ್ರಪ್ಪ ಅವರು ಸಾಮಗಾನ, ಚಲುವು ಒಲವು, ದೇವಶಿಲ್ಪ, ದೀಪದ ಹೆಜ್ಜೆ, ಅನಾವರಣ, ವಿಮರ್ಶೆಯ ಪೂರ್ವ ಪಶ್ಚಿಮ, ಮಾಸ್ಕೋದಲ್ಲಿ 22 ದಿನಗಳು, ಸೌಂದರ್ಯ ಸಮೀಕ್ಷೆ ಮೊದಲಾದ ಕೃತಿಗಳು ರಚಿಸಿದ್ದಾರೆ. ಕಾವ್ಯಾರ್ಥ ಚಿಂತನ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ,
ಪಡೆದಿರುವ ಶಿವರುದ್ರಪ್ಪ ಅವರು ಹಂಪಿ ಕನ್ನಡ ವಿಶ್ವವಿದ್ಯಾಲಯದ ನಾಡೋಜ ಪುರಸ್ಕಾರಕ್ಕೆ ಭಾಜನರಾಗಿದ್ದಾರೆ. ಬೆಂಗಳೂರು ಮತ್ತು ಕುವೆಂಪು ವಿಶ್ವವಿದ್ಯಾಲಯಗಳ ಗೌರವ ಡಿಲಿಟ್ ಪದವಿ, ರಾಷ್ಟ್ರಕವಿ ಅಭಿದಾನ ಮತ್ತು ಪಂಪ ಪ್ರಶಸ್ತಿಗೆ ಪಾತ್ರರಾಗಿದ್ದಾರೆ. 1990 ಮತ್ತು ಕುವೆಂಪು ವಿಶ್ವವಿದ್ಯಾಲಯಗಳ ಗೌರವ ಡಿಲಿಟ್ ಪದವಿ, ರಾಷ್ಟ್ರಕವಿ ಅಭಿದಾನ ಮತ್ತು ಪಂಪ ಪ್ರಶಸ್ತಿಗೆ ಪಾತ್ರರಾಗಿದ್ದಾರೆ. 1992ರಲ್ಲಿ ದಾವಣಗೆರೆಯಲ್ಲಿ ಸಮಾವೇಶಗೊಂಡ 61ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಕೂಡ ಆಗಿರ್ತಾರೆ ಇವರು. 1992ರಲ್ಲಿ ದಾವಣಗೆರೆಯಲ್ಲಿ ನಡೆದಂಥ 61ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು. GS ಶಿವರುದ್ರಪ್ಪ ಅವರ ವಿರಚಿತ ಎದೆ ತುಂಬಿ ಹಾಡಿದೆನು ಕವನ ಸಂಕಲನದಿಂದ ಸಂಕಲ್ಪ ಗೀತೆ ಕವಿತೆಯನ್ನು ಆಯ್ಕೆ ಮಾಡಿಕೊಳ್ಳಲಾಗಿದೆ. ಈ ಒಂದು ಕವಿತೆಯ ಆಶಯ: ಜೀವನದಲ್ಲಿ ಧನಾತ್ಮಕ ಭಾವನೆಗಳನ್ನು, ದೃಢ ಸಂಕಲ್ಪವನ್ನು ಹೊಂದಿರಬೇಕು. ಯಾವುದೇ ರೀತಿಯ ಸವಾಲುಗಳು ಎದುರಾದಾಗಲೂ ಆತ್ಮವಿಶ್ವಾಸದ ಸಂಕಲ್ಪ, ನಿಷ್ಠೆಯಿಂದ ಕ್ರಿಯಾಶೀಲರಾದಾಗ ಯಶಸ್ಸು ಲಭಿಸುತ್ತದೆ. ಭೇದ ಭಾವಗಳನ್ನು ಹೋಗಲಾಡಿಸಿ ಐಕ್ಯದಿಂದ ಪ್ರಯತ್ನಶೀಲರಾದಾಗ ಬಲವರ್ಧಿಸುತ್ತದೆ. ಭಯ ಮತ್ತು ಅನುಮಾನ ಆವರಿಸಿರುವ ಸಮಾಜವನ್ನು ದೃಢನಿಷ್ಠೆಯಿಂದ ಸ್ವಾಸ್ಥ್ಯದ ನೆಲೆಯಾಗಿಸುವ ಹಣತೆ ಹಚ್ಚಿದಾಗ ಕತ್ತಲೆ ದೂರವಾಗುತ್ತದೆ ಎಂಬುದನ್ನು ಭಾವಗೀತೆಯ ಮೂಲಕ ವ್ಯಕ್ತಪಡಿಸುವುದೇ ಈ ಕವನದ ಆಶಯವಾಗಿದೆ. ಪದಗಳ ಅರ್ಥ: ಕಂದಿದ ಅಂದರೆ ಮಸುಕಾದ, ಕಂದಿದ ಅಂದರೆ ಮಸುಕಾದ, ಕಲುಷಿತ ಮಲಿನ, ಪಥ ದಾರಿ, ಬರಡು ಟೊಳ್ಳು ಹಾಳು ಬಿದ್ದಿರುವ, ವಸಂತ ಸಮೃದ್ಧಿ, ಹಡಗು ನಾವೆ, ಹಣತೆ ದೀಪ. ಭಾಷೆಯ ಸೊಬಗು: ನಮ್ಮಲ್ಲಿ ಬಹಳಷ್ಟು ಮಂದಿ ಅಲ್ಪ ಪ್ರಾಣದ ಅಕ್ಷರಗಳನ್ನು ಬರೆಯಬೇಕಾದ ಸಂದರ್ಭದಲ್ಲೂ ಅನಗತ್ಯವಾಗಿ ಮಹಾಪ್ರಾಣವನ್ನು ಬಳಸುವುದುಂಟು. ಅಂಥ ಕೆಲವು ಉದಾಹರಣೆಗಳು ಯಾವಂದರೆ: ಉದ್ದೇಶ ಸರಿಯಾದದ್ದು. ವೈಢೂರ್ಯ: ಎಷ್ಟೇ ಬೆಲೆ ಬಾಳುವ ರತ್ನವಾದರೂ ಅದು ವೈಢೂರ್ಯವೇ. ಎಷ್ಟೇ ಬೆಲೆ ಬಾಳುವ ರತ್ನವಾದರೂ ಅದು ವೈಢೂರ್ಯವೇ. ಪ್ರಬಲ: ಅದೆಷ್ಟೇ ಬಲಯುತವಾದರೂ ಅದನ್ನು ಪ್ರಬಲ ಎಂದೇ ಬರೆಯಬೇಕು. ಜನಾರ್ದನ: ಗೋವರ್ಧನ ಎನ್ನುವಾಗ ಧ ಅಕ್ಷರವು ಮಹಾಪ್ರಾಣವಾಗಿರಲಿ, ಆದರೆ ಜನಾರ್ದನ ಎಂದು ಬರೆಯುವಾಗ ಅದು ಅಲ್ಪ ಪ್ರಾಣಾಕ್ಷರವಾಗಿರಲಿ. ಉಚ್ಚ ಎಂಬುದೇ ಸರಿಯಾದ ರೂಪ. ಎರಡನೆಯ ಪದ್ಯ: ಹಕ್ಕಿ ಹಾರುತ್ತಿದೆ ನೋಡಿದಿರಾ. ಇದು ದ.ರಾ. ಬೇಂದ್ರೆ ಅವರ ರಚನೆ. ಇದರ ಪ್ರವೇಶ: ನವೋದಯ ಕಾಲದ ಜನಪ್ರಿಯ ಕಾವ್ಯ ಪ್ರಕಾರಗಳಲ್ಲಿ ಭಾವಗೀತೆ ಮೊದಲನೆಯದು. ವ್ಯಕ್ತಿಯವರ ಯಾವುದಾದರೊಂದು ಸಮಯದಲ್ಲಿ ನೋಡಿದ, ಕೇಳಿದ, ಅನುಭವಿಸಿದ ನೋವು ನಲಿವುಗಳಿಗೆ ಮೂರ್ತ ರೂಪ ನೀಡುವುದು ಸುಲಭದ ಕೆಲಸವಲ್ಲ. ಪ್ರತಿಭಾವಂತರಿಂದ ಮಾತ್ರ ಆಗುವಂಥದ್ದು. ಪ್ರತಿಭಾನ್ವಿತ ವ್ಯಕ್ತಿಯ ಅನುಭವ ಭಾವ ತೀವ್ರತೆಯ ಜೊತೆಯಲ್ಲಿ ಗೇಯವನ್ನು ಒಳಗೊಂಡು ಅಭಿವ್ಯಕ್ತಿಯನ್ನು ಪಡೆದಾಗ ಅದು ಭಾವಗೀತೆಯಾಗುತ್ತದೆ. ಇಂತಹ ಭಾವಗೀತೆ ವೈಯಕ್ತಿಕ ನೆಲೆಯಲ್ಲಿದ್ದು ಸಾರ್ವತ್ರಿಕ ಮನ್ನಣೆಯನ್ನು ಪಡೆಯುವಂತಿದ್ದರೆ ಭಾವಗೀತೆಯ ಸೊಗಸು ಮತ್ತಷ್ಟು ಹೆಚ್ಚುತ್ತದೆ. ಭಾವಗೀತೆ ಧ್ವನಿಪೂರ್ಣವಾಗಿದ್ದರೆ ಗೀತೆಯ ಸೌಂದರ್ಯಕ್ಕೆ ಮತ್ತಷ್ಟು ಮೆರುಗು ಬರುತ್ತದೆ. ಇಂಥ ಭಾವಗೀತೆಯೊಂದನ್ನು ಪರಿಚಯಿಸಲಾಗಿದೆ. ಇದನ್ನು ಪೂರ್ತಿಯ ಪದ್ಯ ಓದ್ಕೊಳ್ಳಿ ಸ್ನೇಹಿತರೆ, ಯಾಕಂದರೆ GPSDಯವರಿಗೆ ಒಂದೊಂದು ಪ್ಯಾರವನ್ನು ಕೊಡುವಂಥ ಸಾಧ್ಯತೆ ಇದೆ. ಅಂಬಿಕಾತನಯ ದತ್ತ ಎಂಬ ಕಾವ್ಯನಾಮದಿಂದ ಪ್ರಸಿದ್ಧರಾದವರು ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ. ಸಾಮಾನ್ಯ ಶಕೆ 1896ರಲ್ಲಿ ಇವರ ಕಾಲ. 1896 ಧಾರವಾಡದವರು. ಇವರು ಪ್ರೌಢಶಾಲಾ ಅಧ್ಯಾಪಕರಾಗಿ, ಸೊಲ್ಲಾಪುರದ ರಾಜಾರಾಮ್ ಕಾಲೇಜಿನಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿ, ಧಾರವಾಡದ ಬಾನುಲಿ ಕೇಂದ್ರದ ಸಲಹೆಗಾರರಾಗಿ ಸೇವೆ ಸಲ್ಲಿಸಿದ್ದಾರೆ. ನವೋದಯ ಕನ್ನಡ ಸಾಹಿತ್ಯದ ಪ್ರಮುಖ ಕವಿಗಳಲ್ಲಿ ಒಬ್ಬರಾದ ದ.ರಾ. ಬೇಂದ್ರೆ ಅವರು ಗರಿ, ಕೃಷ್ಣಕುಮಾರಿ, ಉಯ್ಯಾಲೆ, ಸಖಿಗೀತ, ನಾದಲೀಲೆ, ಮೇಘದೂತ, ಗಂಗಾವತರಣ, ಸೂರ್ಯಪಾನ, ನಗೆಯ ಹೊಗೆ, ಸಾಹಿತ್ಯದ ವಿರಾಟ್ ಸ್ವರೂಪ ಮೊದಲಾದ ಕೃತಿಗಳನ್ನು ರಚಿಸಿದ್ದಾರೆ. ಇವರು ಮರಾಠಿ, ಇಂಗ್ಲಿಷ್ ಭಾಷೆಯೂ ಸೇರಿದಂತೆ ಸಾಹಿತ್ಯದ ವಿವಿಧ ಪ್ರಕಾರಗಳಲ್ಲಿ ಕೃತಿಗಳನ್ನು ರಚಿಸಿದ್ದಾರೆ. ಅರಳು ಮರಳು ಕವನ ಸಂಕಲನಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, 4 ತಂತಿ ಕವನ ಸಂಕಲನಕ್ಕೆ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ. ಭಾರತ ಸರ್ಕಾರದ ಪದ್ಮಶ್ರೀ ಪುರಸ್ಕಾರಕ್ಕೆ ಭಾಜನರಾಗಿರುವ ಬೇಂದ್ರೆ 1943ರಲ್ಲಿ ಶಿವಮೊಗ್ಗದಲ್ಲಿ ಸಮಾವೇಶಗೊಂಡ 27ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು. 1943ರಲ್ಲಿ ಶಿವಮೊಗ್ಗದಲ್ಲಿ ಸಮಾವೇಶಗೊಂಡ 27ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿರ್ತಾರೆ. ದ.ರಾ. ಬೇಂದ್ರೆ ವಿರಚಿತ ಗರಿ ಕವನ ಸಂಕಲನದಿಂದ ಹಕ್ಕಿ ಹಾರುತ್ತಿದೆ ನೋಡಿದಿರಾ ಕವಿತೆಯನ್ನು ಆಯ್ದುಕೊಳ್ಳಲಾಗಿದೆ. ಈ ಒಂದು ಪದ್ಯದ ಆಶಯ ಏನಾಗಿದೆ ಅಂದರೆ: ಚಲನಶೀಲತೆ ಜೀವಂತಿಕೆಯ ಗುಣ. ಚಲನಶೀಲತೆ ಎಂಬುದು ಜೀವಂತಿಕೆಯ ಗುಣ. ನಿಸರ್ಗದ ಹೊಂದಾಣಿಕೆಯಂತೆ ಕಾಲ ಉರುಳುತ್ತದೆ, ಅದಕ್ಕೆ ತಡೆ ಎಂಬುದಿಲ್ಲ. ಎಂತಹ ಪ್ರಭಾವಶಾಲಿಯಾದರೂ ನಿಸರ್ಗದತ್ತವಾದ ಕಾಲಚಕ್ರದ ಎದುರಿನಲ್ಲಿ ತಲೆಬಾಗಲೇಬೇಕು, ಅದಕ್ಕೆ ಹೊಂದಿಕೊಳ್ಳಬೇಕು. ಆಯಾ ಕಾಲದಲ್ಲಿ ನಡೆದ ಪ್ರತಿಯೊಂದು ಘಟನೆಯೂ ಕಾಲ ಉರುಳಿದಂತೆ ಇತಿಹಾಸವಾಗುತ್ತಾ ಹೋಗುತ್ತದೆ. ಕವಿ ಬೇಂದ್ರೆ ಅವರು ಕಾಲದ ಗತಿಯನ್ನು ಹಾರುವ ಹಕ್ಕಿಯೊಂದಿಗೆ ಸಮೀಕರಿಸಿ ನೋಡುವ ಪ್ರಯತ್ನ ಮಾಡಿದ್ದಾರೆ. ಹಕ್ಕಿಯ ಹಾರುವಿಕೆ ಪ್ರಕೃತಿಯ ಸಹಜ ಕ್ರಿಯೆಯೊಂದಿಗೆ ಯುಗಯುಗಗಳೇ ಉರುಳಿ
ಹೊಸತನಕ್ಕೆ ತೆರೆದುಕೊಳ್ಳುವ ಸಂಕೇತವೂ ಆಗಿದೆ. ಶುಕ್ರ, ಚಂದ್ರ, ಮಂಗಳ ಲೋಕ ಸಂಚಾರ ಕಾಲದ ಒಂದು ಭೌತಿಕ ಲಕ್ಷಣ. ಬ್ರಿಟಿಷರ ಸಾಮ್ರಾಜ್ಯಶಾಹಿಯಿಂದ ಪಾರಾಗುವ ಸ್ವಾತಂತ್ರ್ಯ ಚಿಂತನದ ಕಲ್ಪನಾ ಪಕ್ಷಿಯ ಹಾರಾಟವು ಇನ್ನೊಂದು ಲಕ್ಷಣ. ಇದಲ್ಲದೆ ಮಂಗಳ ಲೋಕದ ಅಂಗಳಕ್ಕೆ ಮಾನವನು ಏರುವ ಸೂಚನೆಯನ್ನು ಸಾರಿದ ಕವನ ಇದಾಗಿದೆ ಎನ್ನುವುದು ಗಮನಾರ್ಹ. ಕಾಲಪಕ್ಷಿಯ ಹೊಡೆತಕ್ಕೆ ಮಾನವ ಪ್ರಪಂಚದಲ್ಲಾಗುವ ವೈಚಿತ್ರ್ಯದ ವಿಸ್ಮಯದಲ್ಲಿ ಒಂದು ಉದ್ಗಾರವಿದು. ಇಂತಹ ಭಾವಗೀತೆಯೊಂದನ್ನು ಪರಿಚಯಿಸುವುದೇ ಇಲ್ಲಿನ ಆಶಯವಾಗಿದೆ. ಪದಗಳ ಅರ್ಥ: ಯವೆ ಅಂದರೆ ಕಣ್ಣರೆಪ್ಪೆ, ಒಕ್ಕಿ ತೆನೆಯಿಂದ ಕಸ ಕಡ್ಡಿ ಬೇರ್ಪಡಿಸಿ. ಒಕ್ಕಿ ಅಂದರೆ ತೆನೆಯಿಂದ ಕಸ ಕಡ್ಡಿ ಬೇರ್ಪಡಿಸಿ. ಕೆನ್ನ ಅಂದರೆ ಕೆಂಪು. ಬ್ರಹ್ಮಾಂಡ ಅಂದರೆ ಜಗತ್ತು. ಮನ್ವಂತರ ಪರಿವರ್ತನೆಯ ಕಾಲ. ಗಾವುದ ದೂರವನ್ನು ಅಳೆಯುವ ಒಂದು ಪ್ರಮಾಣ. 4 ಹರಿದಾರಿ 12 ಮೈಲುಗಳ ಅಂತರ. ತಿಂಗಳೂರು ಚಂದ್ರಲೋಕ. ನರೆ ಬಿಳಿ ಬಣ್ಣ. ಬೆಳ್ಳಿ ಶುಕ್ರ. ಮುಕ್ಕಿ ಗಬಗಬನೆ ತಿಂದು. ತಿಂಗಳ ಚಂದ್ರ. ಹೊನ್ನ ಹಳದಿ. ನರೆ ಅಂದರೆ ಬಿಳಿ ಬಣ್ಣ. ಭಾಷೆಯ ಸೊಬಗು. ಕೆಲವೊಮ್ಮೆ ನಾವು ಮಹಾಪ್ರಾಣಾಕ್ಷರಗಳನ್ನು ಬರೆಯಬೇಕಿದ್ದಡೆ ಅಲ್ಪ ಪ್ರಾಣಾಕ್ಷರಗಳನ್ನು ಬರೆದು ಅರ್ಥವನ್ನು ಕೆಡಿಸಿಬಿಡುತ್ತೇವೆ. ಅಂತಹ ಕೆಲವು ಉದಾಹರಣೆಗಳು: ಕನಿಷ್ಠ, ಇದು ತಪ್ಪು ರೂಪ. ಕನಿಷ್ಠ ಎಂದರೆ ಎಂದೇ ಬರೆಯಬೇಕು. ಹಾಗೆಯೇ ಘನಿಷ್ಠ, ಗರಿಷ್ಠ ಕೂಡ. ಶ್ರೇಷ್ಠ, ಇದು ತಪ್ಪು. ಶ್ರೇಷ್ಠ ಸರಿಯಾದ ರೂಪ. ಸ್ವಚ್ಛ ಸರಿಯಲ್ಲದ್ದು. ಇದು ಸ್ವಚ್ಛ ಎಂಬುದು ಬರೆಯಬೇಕು. ಉಚ್ಛ್ರಾಯ, ಇದು ಕೂಡ ತಪ್ಪು. ಉಚ್ಛ್ರಾಯ ಎಂಬುದು ಸರಿಯಾದ ರೂಪ. ಕೆಲವು ಕನ್ನಡದ ದೇಶೀಯ ಪದಗಳನ್ನು ನೋಡೋಣ. ಅಂಗಾಂಗಗಳು ಅಂದರೆ ಕೈ, ತಲೆ, ಹೊಟ್ಟೆ, ಕಾಲು, ಬೆನ್ನು ಇತ್ಯಾದಿ. ಸಂಬಂಧವಾಚಕಗಳು: ಅಪ್ಪ, ಅಮ್ಮ, ಅಜ್ಜ, ಅಜ್ಜಿ, ಚಿಕ್ಕಪ್ಪ, ಮಾವ, ಭಾವ, ಅಣ್ಣ, ತಂಗಿ, ತಮ್ಮ ಇತ್ಯಾದಿ. ಪ್ರಾಣಿಗಳು: ಇಲಿ, ಹಾವು, ಎತ್ತು, ಎಮ್ಮೆ, ದನ, ಕೋಳಿ ಇತ್ಯಾದಿ. ಪದಾರ್ಥಗಳು: ಬಾಗಿಲು, ಉಪ್ಪು, ಹಾಲು, ಚಿಲಕ ಇತ್ಯಾದಿ. ಸರ್ವನಾಮಗಳು: ನಾನು, ಅವನು, ನೀನು, ಅವಳು, ಅದು, ಅವು, ಅವರು ಇತ್ಯಾದಿ. ಸಂಖ್ಯಾವಾಚಕಗಳು: 1 ರಿಂದ 990ರವರೆಗಿನ ಸಂಖ್ಯೆಗಳು. ಧಾತುಗಳು: ತಿನ್ನು, ಹೋಗು, ಕೇಳು, ಬಿಡು ಇತ್ಯಾದಿ. ಎರವಲು ಪದಗಳು: ಸಂಸ್ಕೃತವನ್ನು ಹೊರತುಪಡಿಸಿ ಇತರೆ ಭಾಷೆಗಳಿಂದ ಕನ್ನಡ ಭಾಷೆಗೆ ಬಂದಿರುವ ಪದಗಳನ್ನು ಎರವಲು ಪದಗಳು ಎಂದು ಕರೆಯಲಾಗಿದೆ. ವಿವಿಧ ಭಾಷೆಗಳಿಂದ ಬಂದಿರುವ ಎರವಲು ಪದಗಳನ್ನು ಗಮನಿಸೋಣ. ದಮ್ಮು, ಅಬಕಾರಿ, ರಸ್ತೆ, ದವಾಖಾನೆ, ದಲ್ಲಾಳಿ, ಗಲೀಜು, ತಕರಾರು, ತರಬೇತು, ಅನಾನಸ್ಸು, ಸಾಬೂನು, ಚಂಬು, ಇಸ್ತ್ರಿ, ರಶೀದಿ, ತಾರೀಕು, ಇಲಾಖೆ, ದರ್ಜೆ, ಬಂದೂಕು, ಕಚೇರಿ, ಕಾರ್ಖಾನೆ, ಕುರ್ಚಿ, ಕಾಗದ, ಬಸ್ಸು, ಕಾರು, ಕಾಲೇಜು ಇತ್ಯಾದಿ ಪದಗಳು ಎರವಲು ಪಡೆದಂಥ ಪದಗಳು. ಅಲ್ಪ ಸ್ವಲ್ಪ ಬದಲಾವಣೆಗೊಂಡ ತದ್ಭವಗಳು: ಶಶಿ, ಸಸಿ, ಶಿರ, ಸಿರ, ಕಲಶ, ಕಳಸ, ಅಂಕುಶ, ಅಂಕುಸ, ವರ್ಷ, ವರುಸ ಇತ್ಯಾದಿ. ಪೂರ್ಣ ವ್ಯತ್ಯಾಸಗೊಂಡ ತದ್ಭವಗಳು: ದ್ಯೋತ, ಜೂಜು, ವಂದ್ಯ, ಬಂಜೆ, ವಿದ್ಯಾಧರ, ಬಿಜ್ಜೋದರ, ವೈಶಾಖ, ಬೇಸಗೆ, ಕುಠಾರ, ಕೊಡಲಿ, ಪಾದುಕ, ಆವುಗೆ, ಅರ್ಕ, ಯಕ್ಕ ಇತ್ಯಾದಿ. 3ನೇ ಪದ್ಯ. ಕೌರವೇಂದ್ರನ ಕೊಂದೆ ನೀನು. ಕುಮಾರವ್ಯಾಸ ರಚನೆ. ಪ್ರವೇಶ. ರಾಮಾಯಣ, ಮಹಾಭಾರತ ಮಹಾಕಾವ್ಯಗಳು ಪೂಜ್ಯನೀಯ ಕೃತಿಗಳು. ಮಹಾಭಾರತವನ್ನು ವೇದವ್ಯಾಸರು ಸಂಸ್ಕೃತದಲ್ಲಿ ರಚಿಸಿದರು. ಪಂಪ, ರನ್ನ, ಕುಮಾರವ್ಯಾಸ ಮೊದಲಾದವರು ಕನ್ನಡದಲ್ಲಿ ಕಾವ್ಯ ರಚಿಸಿದರು. ಶ್ರವ ಪರಂಪರೆಯಲ್ಲಿಯೂ ರಾಮಾಯಣ ಮಹಾಭಾರತ ಕಾವ್ಯಗಳು ಬೆಳೆದು ಬಂದಿವೆ. ಉತ್ತಮ ಗುಣ ಸ್ವಭಾವಗಳನ್ನು ರೂಢಿಸಿಕೊಳ್ಳದ ವ್ಯಕ್ತಿ ಎಷ್ಟೇ ಶೌರ್ಯ, ಸಾಹಸ, ವೀರತನವನ್ನು ಪಡೆದಿದ್ದರೂ ಸ್ವತಃ ಅವನಿಗಾಗಲಿ ಅವನ ಹಿರಿಯರಿಗಾಗಲಿ ಯಾವುದೇ ಉಪಯೋಗವಿಲ್ಲ. ದಾಯಾದಿಗಳೊಳಗಿನ ದ್ವೇಷಾಸೂಯೆಗಳು ನಮ್ಮ ಮನೆಯನ್ನು ನಾಶಪಡಿಸುತ್ತವೆ ಎಂಬುದಕ್ಕೆ ಮಹಾಭಾರತ ಒಂದು ನಿದರ್ಶನ. ಕೃಷ್ಣ ಸಂಧಾನವು ದುರ್ಯೋಧನನ ಹಠದಿಂದ ತಿರಸ್ಕೃತವಾಗುತ್ತದೆ. ಯುದ್ಧ ಅನಿವಾರ್ಯವೆಂದಾದಾಗ ಧರ್ಮ ಪಕ್ಷಪಾತಿಯಾದ ಕೃಷ್ಣನು ಭೇದತಂತ್ರವನ್ನು ಬಳಸಿ ಕರ್ಣನಿಗೆ ಜನ್ಮ ರಹಸ್ಯವನ್ನು ತಿಳಿಸುತ್ತಾನೆ. ಸಾಮಾನ್ಯನಿಗೆ ಅತಿಯಾದ ಸಂತೋಷವನ್ನು ನೀಡಬಹುದಾದ ಸಂಗತಿ ಅಸಾಮಾನ್ಯನು ಶೌರ್ಯಕ್ಕೆ, ದಾನಕ್ಕೆ, ಉದಾತ್ತತೆಗೆ, ಕರುಣೆಗೆ ಹೆಸರಾಗಿದ್ದ ಕರ್ಣನಿಗೆ ಎಂಥ ಸಂಕಟವನ್ನು ಉಂಟು ಮಾಡಿತು. ಅವನ ಸ್ವಾಮಿನಿಷ್ಠೆಯ ಮುಂದೆ ಶ್ರೀಕೃಷ್ಣನೊಡ್ಡಿದ ಪ್ರಲೋಭನೆ ಹೇಗೆ ವ್ಯರ್ಥಗೊಂಡಿತೆಂಬುದನ್ನು ಇಲ್ಲಿ ತಿಳಿಸಲಾಗಿದೆ. ಕುಮಾರವ್ಯಾಸನ ಸಂಕ್ಷಿಪ್ತ ಪರಿಚಯ. ಕಾಲ: ಸಾಮಾನ್ಯ ಶಕೆ 1430 ಎಂದೇ 1430. ಕುಮಾರವ್ಯಾಸ ಎಂದೇ ಪ್ರಸಿದ್ಧನಾಗಿರುವ ಗದುಗಿನ ನಾರಣಪ್ಪ ಗದಗ್ ಪ್ರಾಂತದ ಕೋಳಿವಾಡದವನು. ಆದಿಕವಿ ಪಂಪನ ಅನಂತರ ವ್ಯಾಸರ ಮಹಾಭಾರತದ ಕನ್ನಡದಲ್ಲಿ ಮೊದಲ 10 ಪರ್ವಗಳನ್ನು ರಚಿಸಿ ಪಂಡಿತರಿಗೆ ಮಾತ್ರವಲ್ಲದೆ ಪಾಮರರಿಗೂ ಕಾಮಧೇನು ಎಂಬ ಗೌರವಕ್ಕೆ ಪಾತ್ರನಾದ ಕುಮಾರವ್ಯಾಸ. ಕನ್ನಡ ಭಾರತ, ಗದುಗಿನ ಭಾರತ, ಕುಮಾರವ್ಯಾಸ ಭಾರತ ಎಂಬ ಹೆಸರನ್ನು ಹೊಂದಿರುವ ಕರ್ನಾಟ ಭಾರತ ಕಥಾಮಂಜರಿ ಎಂಬ ಕಾವ್ಯವನ್ನು ಬರೆದು ಖ್ಯಾತನಾದ ಈತ ಐರಾವತ ಎಂಬ ಕೃತಿಯನ್ನು ರಚಿಸಿದ್ದಾನೆಂದು ತಿಳಿದುಬಂದಿದೆ. ರೂಪಕಾಲಂಕಾರವನ್ನು ನಿರರ್ಗಳವಾಗಿ ಪ್ರಯೋಗಿಸಿ ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಎಂಬ ಬಿರುದನ್ನು ಪಡೆದಿದ್ದಾನೆ. ವೀರನಾರಾಯಣನ ಪರಮ ಭಕ್ತನಾದ ಈತ ಭಾಗವತ ಸಂಪ್ರದಾಯವನ್ನು ಸರಳ, ಸುಂದರ ಹಾಗೂ ರಂಜನೀಯವಾಗಿ ಪರಿಚಯಿಸಿ ಜನಪ್ರಿಯಗೊಳಿಸಿದ್ದಾನೆ.
ನಡುಗನ್ನಡ ಕಾವ್ಯ ಪರಂಪರೆಯಲ್ಲಿ ಗದುಗಿನ ಭಾರತ ಅತ್ಯಂತ ಜನಪ್ರಿಯವಾದ ಮಹಾಕಾವ್ಯ. ಕುಮಾರವ್ಯಾಸ ವಿರಚಿತ ಕನ್ನಡ ಭಾರತ ಕಥಾಮಂಜರಿ ಕರ್ನಾಟ ಭಾರತ ಕಥಾಮಂಜರಿ ಕಾವ್ಯದ ಉದ್ಯೋಗ ಪರ್ವದಿಂದ ಕೌರವೇಂದ್ರನ ಕೊಂದೆ ನೀನು ಕಾವ್ಯ ಭಾಗವನ್ನು ಆಯ್ಕೆ ಮಾಡಲಾಗಿದೆ. ಈ ಪದ್ಯದ ಒಂದು ಆಶಯ: ಜೀವನದಲ್ಲಿ ಪರಸ್ಪರ ಹೊಂದಾಣಿಕೆ ಮತ್ತು ಸಾಮರಸ್ಯದ ಬದುಕು ಅಪೇಕ್ಷಣೀಯ. ಅದು ಸಾಧ್ಯವಾಗದೆ ಮತ್ಸರ ಛಲ ಪ್ರಧಾನವಾದರೆ ಸಂಘರ್ಷ ಅನಿವಾರ್ಯವಾಗುತ್ತದೆ. ಒಬ್ಬರನ್ನೊಬ್ಬರು ನಾಶ ಮಾಡುವವರೆಗೂ ಅದು ಬೆಳೆಯುತ್ತದೆ. ಅದರ ಪರಿಣಾಮ ಘೋರವಾದದ್ದು ಎಂಬ ಅರಿವಿರುವುದಾದರೂ ಪ್ರತಿಷ್ಠೆಯಿಂದ ಹಠ ಸಾಧಿಸಿದಾಗ ಗೆಲ್ಲಲು ಉಳಿಯಲು ವಿವಿಧ ತಂತ್ರಗಳನ್ನು ಬಳಸುವುದು ಸಹಜ. ಶತ್ರುವಿನೊಂದಿಗೆ ಸಮರಕ್ಕಿಳಿದು ಕಾದಾಡುವ ಮುನ್ನ ಶತ್ರುಬಲದ ವಿವಿಧ ಆಯಾಮಗಳನ್ನು ಶಮನಗೊಳಿಸಿದಾಗ ಗೆಲುವು ಸಾಧ್ಯ ಎಂಬುದು ಒಂದು ರಾಜತಂತ್ರ. ಅದರಂತೆ ಧರ್ಮ ಪಾಂಡವರ ವಿರುದ್ಧರಿಂದ ಶ್ರೀಕೃಷ್ಣ ಕೌರವರ ಪಕ್ಷದ ವೀರಕರ್ಣನ ಜನ್ಮ ರಹಸ್ಯವನ್ನು ಹೇಳಿ ತನ್ನವರಿಗೆ ಆತನಿಂದ ಅಪಾಯವಾಗದಂತೆ ಮಾಡುವ ಹೃದಯ ವಿದ್ರಾವಕ ಸನ್ನಿವೇಶ ಕೌರವೇಂದ್ರನ ಕೊಂದೆ ನೀನು ಎಂಬ ಈ ಪದ್ಯ ಭಾಗದಲ್ಲಿ ಧ್ವನಿತವಾಗುತ್ತದೆ. ಪಾಂಡವರ ರಕ್ಷಣೆಗೆ ನಿಂತ ಕೃಷ್ಣ ಒಂದು ಕಡೆ, ಸ್ವಾಮಿ ನಿಷ್ಠೆಗೆ ಬದ್ಧನಾದ ಕರ್ಣ ಇನ್ನೊಂದು ಕಡೆ. ಪ್ರಲೋಭನೆಗೆ ಒಳಗಾಗದೆ ಅಸಹಾಯಕನಾದ ಸ್ಥಿತಿಯಲ್ಲಿ ನೋವು ಸಂಕಟದಿಂದ ಬಳಲುವ ಕರ್ಣನ ವ್ಯಕ್ತಿತ್ವದ ಹಿರಿಮೆ ಇಲ್ಲಿ ಬಿತ್ತರಗೊಂಡಿದೆ. ಪದಗಳ ಅರ್ಥ: ಅಡಿ ಅಂದರೆ ಪಾಯ, ಅನ್ವಯ ವಂಶ, ಅರಹು ಹೇಳು, ಅವಸರ ಅಗತ್ಯದ, ಇನ ಸೂರ್ಯ, ಉರವಣಿಸು ಹೆಚ್ಚಾಗು, ಉರವಣಿಸು ಅಂದರೆ ಹೆಚ್ಚಾಗು, ಋಣ ಅಂದರೆ ಹಂಗು, ಎಣಿಸಲೊಲ್ಲದ ಇಷ್ಟಪಡದ ಎಣಿಸಲೊಲ್ಲದ ಇಷ್ಟಪಡದ, ಕಡು ಅಂದರೆ ಅತಿ, ಕಿಂಕರ ಅಂದರೆ ಸೇವಕ, ಕಯ್ಯಾನು ಅಂದರೆ ಕೈಚಾಚು, ಕೈವಾರ ಅಂದರೆ ಹೊಗಳಿಕೆ, ಗಡನ ಅಂದರೆ ಸಮೂಹ, ಗದ್ದುಗೆ ಅಂದರೆ ಪೀಠ, ಗ್ಲಾನಿ ಅಂದರೆ ತಲ್ಲಣ, ಚಿತ್ತ ಅಂದರೆ ಮನಸ್ಸು, ತನುಜ ಅಂದರೆ ಮಗ, ಧನುಜ ಅಂದರೆ ರಾಕ್ಷಸ, ದೃಗುಜಲ ಅಂದರೆ ಕಣ್ಣ ನೀರು, ಬಳಿ ಅಂದರೆ ಅನಂತರ, ಬಾಯ್ದುಂಬುವಿಕೆ ಅಂದರೆ ಎಂಜಲಿಕೆ, ಬಾಯ್ದಂಬೂಲಕೆ ಅಂದರೆ ಎಂಜಲಿಗೆ. ಭೇದ ವ್ಯತ್ಯಾಸ: ಮುರಾರಿ ಕೃಷ್ಣ, ಮುರ ಪ್ಲಸ್ ಅರಿ, ಮೇದಿನಿ ಭೂಮಿ, ರಣ ಯುದ್ಧ, ರವಿ ಸೂರ್ಯ, ರವಿಸುತ ಕರ್ಣ, ರಾಜೀವಸಕ ಸೂರ್ಯ, ರಿಪು ಅಂದರೆ ಶತ್ರು. ಲಲ್ಲನೆ ತರುಣಿ, ಶೌರಿ ಕೃಷ್ಣ, ಶೌರ್ಯ, ಸಂತತಿ ವಂಶ, ಸುತ ಮಗ, ಸುನುಗಳು ಮಕ್ಕಳು, ಹಗೆ ಶತ್ರು, ಹಸಾದ ತದ್ಭವಾದರೆ ಪ್ರಸಾದ ತತ್ಸಮ, ಹಸಾದ ಪ್ರಸಾದ, ಸುನುಗಳು ಮಕ್ಕಳು. 4ನೇ ಪದ್ಯ ಛಲಮನೆ ಮೆರೆವಂ. ಇದು ರನ್ನನ ಒಂದು ರಚನೆ. ಪ್ರವೇಶ: ಪಂಪ ಕವಿಯ ನಂತರ ಕಾಣಬರುವ ಶಕ್ತಿ ಕವಿ ಎಂದರೆ ರನ್ನ. ಈತನ ಸಾಹಸ ಭೀಮ ವಿಜಯಂ ಕಾವ್ಯವು ಸಿಂಹಾವಲೋಕನ ಕ್ರಮದಲ್ಲಿರುವ ಶ್ರೇಷ್ಠ ಕಾವ್ಯ. ಯುದ್ಧದ ಪರಿಣಾಮ ಯಾವಾಗಲೂ ಸರ್ವನಾಶವೇ. ಯುದ್ಧಕ್ಕೆ ಕಾರಣ ಯಾರೇ ಆಗಿದ್ದರೂ ಅದರ ಪರಿಣಾಮವನ್ನು ಎಲ್ಲರೂ ಅನುಭವಿಸಬೇಕಾಗುತ್ತದೆ. ಆದರೆ ರನ್ನ ರಚಿಸಿರುವ ದುರ್ಯೋಧನ ಛಲವನ್ನೇ ಮುಖ್ಯ ಗುಣವಾಗುಳ್ಳವನು. ಭೀಷ್ಮರ ಎದುರಿನಲ್ಲಿಯೇ ಸಂಧಿಗೆ ಒಪ್ಪದ, ಯುದ್ಧ ಮಾಡಿಯೇ ತೀರಬೇಕೆಂಬ ಅವನ ಛಲ ಅವನ ಸ್ವಭಾವಕ್ಕೆ ತಕ್ಕನಾಗಿ ವ್ಯಕ್ತಗೊಂಡಿರುವುದನ್ನು ಇಲ್ಲಿ ಮನಗಾಣಬಹುದು. ರನ್ನನ ಸಂಕ್ಷಿಪ್ತ ಪರಿಚಯ: ಸಾಮಾನ್ಯ ಶಕೆ ಸುಮಾರು 949ರಲ್ಲಿ ಅಂದರೆ 10ನೇ ಶತಮಾನದಲ್ಲಿ ಬಾಗಲಕೋಟೆ ಜಿಲ್ಲೆಯ ಮುದುವೋಳಲು ಈಗಿನ ಮುಧೋಳ್ ಎಂಬ ಗ್ರಾಮದಲ್ಲಿ ಜನಿಸಿದರು. ಇವನ ತಂದೆ ಜಿನವಲ್ಲಭ, ತಾಯಿ ಅಬ್ಬಲಬೆ. ಈತನು ಚಾಲುಕ್ಯ ದೊರೆಯಾದ ತೈಲಪನ ಆಸ್ಥಾನದಲ್ಲಿದ್ದನು. ಇವನು ಸಾಹಸ ಭೀಮ ವಿಜಯಂ ಅಂದರೆ ಗದಾಯುದ್ಧ, ಅಜಿತ ತೀರ್ಥಂಕರ ಪುರಾಣ ತಿಲಕಂ, ಪರಶುರಾಮ ಚರಿತಂ, ಚಕ್ರೇಶ್ವರ ಚರಿತಂ ಎಂಬ ಕಾವ್ಯಗಳನ್ನು ಬರೆದಿದ್ದಾನೆ. ರನ್ನಕಂದ ಎಂಬ ನಿಘಂಟನ್ನು ಬರೆದಿರುವುದಾಗಿ ತಿಳಿದು ಬರುತ್ತದೆ. ಇವನಿಗೆ ತೈಲಪನು ಕವಿಚಕ್ರವರ್ತಿ ಎಂಬ ಬಿರುದನ್ನು ಕೊಟ್ಟನು. ಈತನು ಕನ್ನಡ ರತ್ನತಿಯರಲ್ಲಿ ಒಬ್ಬನು. ಸ್ನೇಹಿತರೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಸ್ನೇಹಿತರೆ.